ಆಕಾಶವಾಣಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷೆ ನಡೆಸುವ ಕ್ರಮ ಹಾಗೂ ಕೆರಿಯರ್ ಗೈಡೆನ್ಸ್ ಮಾಹಿತಿ ಕುರಿತು ಕುವೆಂಪು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಎಸ್.ಎಂ. ಗೋಪಿನಾಥ್ ಅವರೊಂದಿಗೆ ಸಂವಾದ. ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕೇಳುಗರೆ, ಸಾಮಾನ್ಯವಾಗಿ ಏಪ್ರಿಲ್, ಮೇ, ಜೂನ್ ತಿಂಗಳು ಪರೀಕ್ಷಾ ಸಮಯ. ಈಗ ಪರೀಕ್ಷೆ ಮುಗಿದಿದೆ, ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ಪರೀಕ್ಷೆ ಮುಗಿದಿರುತ್ತೆ. ಪರೀಕ್ಷೆಯ ಪ್ರಕ್ರಿಯೆ, ಪರಿಕ್ರಮಗಳು ಪರೀಕ್ಷೆ ಮುಗಿದಂದಿನಿಂದಲೇ ಆರಂಭ ಆಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು. ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷೆಯ ತಯಾರಿಯಿಂದ ಹಿಡಿದು ಪರೀಕ್ಷೆಯ ಪ್ರಕ್ರಿಯೆಯ ಮುಗಿಯುವವರೆಗಿನ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ ತಿಳಿಸೋ ಪ್ರಯತ್ನವನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಕುವೆಂಪು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದಂತಹ ಪ್ರೊಫೆಸರ್ ಗೋಪಿನಾಥ್ ಎಸ್.ಎಂ. ಅವರು. ಗೋಪಿನಾಥ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಈಗ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ತಾವು ಪರೀಕ್ಷಾಂಗ ವಿಭಾಗದ ಕುಲಸಚಿವರು. ಹೌದು. ಸಾಮಾನ್ಯವಾಗಿ ಪರೀಕ್ಷೆ ಅಂತಂದರೆ ನಮಗೆ ಕ್ವಶನ್ ಪೇಪರು, ಆನ್ಸರ್ ಬರೆಯೋದು ಇಷ್ಟೇ ಗೊತ್ತಿರುತ್ತೆ. ಅದು ಹೇಗೆ ನಡೆಯುತ್ತೆ ಅನ್ನೋವಂಥ ಪ್ರಕ್ರಿಯೆ ಇದೆಯಲ್ಲ, ಹೌದು, ಇದು ಸಾಮಾನ್ಯರಿಗೆ ಗೊತ್ತೇ ಇರೋದಿಲ್ಲ. ನಿಜ ನಿಜ. ಈ ಒಂದು ಪ್ರಕ್ರಿಯೆ ಹೇಗೆ ನಡೆಯುತ್ತೆ ನಿಮ್ಮಲ್ಲಿ? ನೀವು ಹೇಳಿದ್ದು ತುಂಬ ಕರೆಕ್ಟಾಗಿದೆ. ಎಲ್ಲರೂ ಏನೋ ಕ್ವಶನ್ ಪೇಪರ್ ಕೊಡ್ತೀವಿ, ಉತ್ತರ ಪತ್ರಿಕೆ ಬರೀತೀವಿ, ಅದನ್ನು ವ್ಯಾಲ್ಯೂಯೇಷನ್ ಮಾಡುತ್ತೆ, ರಿಸಲ್ಟ್ ಕೊಡ್ತೀವಿ. ಆದರೆ ಇದು ಹಿಂದೆ ಇರ್ತಕ್ಕಂತಹ ಪರಿಶ್ರಮ ಇದೆಯಲ್ಲ, ಅದು ತುಂಬ ಡೀಟೇಲ್ಡಾಗಿ ತುಂಬ ಕ್ರಮಬದ್ಧವಾಗಿರಬೇಕು. ಒಂದು ಸಾರಿ ಪರೀಕ್ಷೆ ಮುಗಿದ ನಂತರದಲ್ಲಿ ಮುಂದಿನ ವರ್ಷದ ಪರೀಕ್ಷೆಗೆ ತಯಾರಿಯ ಆರಂಭವೂ ಶುರುವಾಗ್ಬಿಡುತ್ತೆ. ನಾವು ಪರೀಕ್ಷೆಯ ಕೊನೆಯ ದಿನ ಆದ ನಂತರ ಫಲಿತಾಂಶ ಬಂದ ಎರಡನೇ ದಿನದಿಂದಲೇ ನಾವು ಮುಂದಿನ ಪರೀಕ್ಷೆಗೆ ನಾವು ರೆಡಿ ಆಗಬೇಕಾಗತ್ತೆ. ಯಾಕೆ ಅಂತಂದ್ರೆ ಈಗ ಕ್ವಶನ್ ಪೇಪರ್ ಮಾಡ್ತೀವಿ, ಯಾರನ್ನು ನಾವು ಕ್ವಶನ್ ಪೇಪರ್ ಮಾಡ್ತಕ್ಕಂತಹ ಯೋಗ್ಯರನ್ನು ಹೇಗೆ ಸೆಲೆಕ್ಟ್ ಮಾಡಬೇಕು, ಹೌದು, ಅದು ಮೊದಲು ಭಾರಿ ಮುಖ್ಯ ಆಗುತ್ತೆ. ಅದರಲ್ಲಿಯೂ ಕೂಡ ವಿಷಯ ತಜ್ಞರು, ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥವ್ರು ಅಂತ ಅದರಲ್ಲಿಯೇ ಪರಿಣಿತರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಅದಕ್ಕೆ ನಾವೇನು ಮಾಡ್ತೀವಿ, BOE ಅಂತ ಮಾಡ್ತೀವಿ, ಅದು ಬೋರ್ಡ್ ಆಫ್ ಎಕ್ಸಾಮಿನರ್ಸ್ ಅಂತೇಳಿ. ಇದರಲ್ಲಿ ಅನುಭವಿಗಳು, ನುರಿತ ಪ್ರಾಧ್ಯಾಪಕರನ್ನು BOS ಅಂತ ಇರ್ತದೆ, ಅಂದರೆ ಬೋರ್ಡ್ ಆಫ್ ಸ್ಟಡೀಸ್, ಅಲ್ಲಿಂದ ಅವರನ್ನು ಆಯ್ಕೆ ಮಾಡಿ ನಮ್ಮ ವಿಭಾಗಕ್ಕೆ ಕಳಿಸ್ತಾರೆ. ನಾವು ಇದರಲ್ಲಿ ಪಟ್ಟಿನಲ್ಲಿ ಯಾರ್ಯಾರು ಯಾವ್ಯಾವ ವಿಷಯದಲ್ಲಿ ಪರಿಣಿತರಿರ್ತಾರೆ, ಅವರಿಗೆ ಎಷ್ಟು ವರ್ಷದ ಅನುಭವ ಇದೆ, ಮುಂದೆ ಇದೆಲ್ಲದಕ್ಕಿಂತ ಮುಖ್ಯ ಅಂತಂದರೆ ಅವರು ಯಾವ ಮಟ್ಟಕ್ಕೆ ಗೌಪ್ಯತೆಯನ್ನು ಕಾಪಾಡ್ತಾರೆ ಅಂತ. ಇದು ಬಹಳ ಮುಖ್ಯ ಗೋಪಿನಾಥ್ ಅವರೇ. ಹೌದು. ಯಾಕೆಂತಂದ್ರೆ ಪ್ರಶ್ನೆ ಪತ್ರಿಕೆ ತೆಗೆದವನೇ ಅವರ ವಿದ್ಯಾರ್ಥಿಗಳಿಗೆ ಇಂಥ ಪ್ರಶ್ನೆ ಬರುತ್ತೆ ಅಂತ ಹೇಳಿಬಿಟ್ರೆ ಪರೀಕ್ಷೆಯ ಒಂದು ಸಾಫಲ್ಯತೆನೂ ಇರೋದಿಲ್ಲ, ನಂಬಿಕೆಯೂ ಇರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಆ ಗೌಪ್ಯತೆಯನ್ನು ಕಾಪಾಡ್ತಕ್ಕಂಥವ್ರು. ಆಮೇಲೆ ಪ್ರತಿ ವಿಷಯದ ಮೂರು ಪ್ರಶ್ನೆ ಪತ್ರಿಕೆಗಳನ್ನು, 3 ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಮಾಡ್ತೀವಿ. ಆ ಪ್ರಶ್ನೆ ಪತ್ರಿಕೆ ಯಾವ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತ ನನಗೆ ಒಬ್ಬನಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿರೋದಿಲ್ಲ. ರಿವ್ಯೂವರ್ ಒಬ್ಬನಿಗೆ ಗೊತ್ತಿರ್ತದೆ. ಆ ರಿವ್ಯೂವರ್ ಮಾಡಿದ್ರು ಕೂಡ ಅವನು 3 ಪೇಪರ್ನ ರಿವ್ಯೂ ಮಾಡಿರ್ತಾನೆ. ಹೌದು. ಆ 3 ಪೇಪರಲ್ಲಿ ಯಾವ ಪ್ರಶ್ನೆ ಪತ್ರಿಕೆ ನಾವು ಪ್ರಿಂಟ್ ಹಾಕ್ಸಕ್ಕೆ ಕೊಡ್ತೀವಿ ಅಂತ, ಹಾಗೂ ಎಲ್ಲಿ ಪ್ರಿಂಟ್ ಹಾಕಿಸ್ತೀವಿ ಅಂತ ನನಗೆ ಬಿಟ್ಟರೆ, ಅಂದರೆ ಪರೀಕ್ಷಾಂಗ ಕುಲಸಚಿವರಿಗೆ ಮಾತ್ರ, ನಮ್ಮ ವಿಭಾಗದ ಸಿದ್ಧಲಿಂಗ್ ಪಾಟೀಲ್ ಅಂತೇಳಿ ಇನ್ನು ಅಸಿಸ್ಟೆಂಟ್ ರಿಜಿಸ್ಟರ್ ಅವರು ಬಿಟ್ಟರೆ ಇನ್ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಅಷ್ಟೇ ಅಲ್ಲ, ನಾವು ಆ ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ತಕ್ಕಂತಹ ಪ್ರಿಂಟಿಂಗ್ ಪ್ರೆಸ್ಸು ಕೂಡ ಎಲ್ಲಿದೆ, ಅವರು ಯಾವ ಮಟ್ಟಕ್ಕೆ ಗೌಪ್ಯತೆಯನ್ನು ಮಾಡ್ತಾರೆ, ನಮ್ಮ ರಾಜ್ಯದಲ್ಲಿ ಇದೆಯೋ ಹೊರ ರಾಜ್ಯದಲ್ಲಿದೆಯೋ ಅದನ್ನು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ನೀವು ಕೇಳಿದ್ರು ಹೇಳೋದಿಲ್ಲ ಈಗ. ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್. ಅದಾದ ನಂತರ ಔಟ್ ಆಫ್ ಸಿಲೆಬಸ್ ಬರಬಾರ್ದು. ಹೌದು. ಆಮೇಲೆ ಕ್ವಶನ್ನಿನ ಅಂಕಗಳು ಸರಿಯಾಗಿ ನಮೂದಾಗಿರಬೇಕು. ಇದರಲ್ಲಿ ಯಾವುದೇ ಒಂದು ಕ್ವಶನ್ ತಪ್ಪಾಗಿ ಪ್ರಿಂಟ್ ಆದರೆ ನಾಳೆ ದಿವಸ ದೊಡ್ಡ ಕಾನ್ಫ್ಲಿಕ್ಟ್ ಆಗುತ್ತೆ. ಕ್ವಶನ್ ಪೇಪರ್ ಯಾರು ಮಾಡಿದವರು, ಇದು ಸರಿ ನೋಡಲಿಲ್ವಾ, ರೀಸರ್ ಏನು ಮಾಡಿ, ಇವೆಲ್ಲ ಕಾನ್ಫ್ಲಿಕ್ಟ್ ಆಗುತ್ತೆ. ಇದು ಇತ್ತೀಚೆಗೆ ತಾನೇ ಒಂದು ಉದಾಹರಣೆ ನಮಗೆ ಸಿಕ್ಕಿದೆ. CET ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಗಳು ಬಂತು ಅಂತ ದೊಡ್ಡ ಗಲಾಟೆ ನಡೆದಾಗಿದೆ. ಹೌದು. ಈ ಥರ ಇದಾದಾಗ ನಮಗೆ ಯಾವತ್ತೂ ಕೂಡ 2 ಬಾರಿ 3 ಬಾರಿ ಎಚ್ಚರಿಕೆ ವಹಿಸಿ ಆ ತಜ್ಞರು ಆ ವರ್ಷದ ಪತ್ರಿಕೆಯನ್ನೇ ಸಿದ್ಧಪಡಿಸಿದಾರಾ, ಯಾವುದೇ ಕಾರಣಕ್ಕೂ ಔಟ್ ಆಫ್ ಸಿಲೆಬಸ್ ಇಲ್ವಾ, ಇವೆಲ್ಲವನ್ನೂ ಮಾಡಿ ಪುನಃ ಅದನ್ನು ಮತ್ತೆ ಪರಿಷ್ಕರಿಸಿ ಆ ನಂತರ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಏನಿರ್ತಾರೆ ಅವರಾದಮೇಲೆ ಪ್ರೂಫ್ ರೀಡಿಂಗ್ ಮಾಡಿಸಿ ಆಮೇಲೆ ನಾವು ಪ್ರಿಂಟಿಂಗ್ ಕಳಿಸ್ತೀವಿ. ಇದು ಮೊದಲನೇ ಹಂತದ್ದು. ಇದು ಆರಂಭದ ಹಂತ. ಇದಾದ ನಂತರ ಕ್ವಶನ್ ಪೇಪರ್ ಬಂದ ಮೇಲೆ ನಾವು ಕ್ವಶನ್ ಪೇಪರ್ ಕಳಿಸೋದು ಅಷ್ಟೇ. ಹಿಂದಿನ ದಿನ ಮಾತ್ರ ನಾವು ಕ್ವಶನ್ ಪೇಪರ್ನ ಕಳಿಸ್ತೀವಿ. ಅದು ಎಲ್ಲಿ ಯಾವ ಸೆಂಟ್ರಲ್ಲಿ ಸ್ಟ್ರಾಂಗ್ ರೂಮ್ ಇರುತ್ತೆ ಮತ್ತು ಭದ್ರತಾ ಸೌಲಭ್ಯ ಇರುತ್ತೆ, ಅಲ್ಲಿಗೆ ಹಿಂದಿನ ದಿವಸ ತಗೊಂಡೋಗಿ ಕೊಡ್ತೀವಿ.
ಆ ಪ್ರಾಂಶುಪಾಲರ ಕಸ್ಟಡಿಯಲ್ಲಿ ಅಲ್ಲಿ ನಾವು ಪೇಪರ್ ಇಟ್ಟು ಅದನ್ನು ಸೀಲ್ ಮಾಡಿಸಿ ಬರ್ತೀವಿ. ಅಲ್ಲಿ ಮತ್ತೆ ಮರುದಿವಸ ನಮ್ಮ ವಿಶ್ವವಿದ್ಯಾಲಯದ ಒಬ್ಬರು ವೀಕ್ಷಕರು ಇರ್ತಾರೆ, ಅವರ ಸಮ್ಮುಖದಲ್ಲೇ ಬಂಡ್ಲು ಓಪನ್ ಆಗಬೇಕು. ಆಮೇಲೆ ಪ್ರತಿ ಪ್ಯಾಕೆಟು ಕೂಡ ಓಪನ್ ಆದಾಗ ಆ ಯಾವ ರೂಮಲ್ಲಿ ಎಕ್ಸಾಮ್ ಇರುತ್ತಲ್ಲ ಅಲ್ಲೇ ಹೋಗಿ ಓಪನ್ ಆಗಬೇಕು. ಅದಕ್ಕೆ ಸಾಕ್ಷಿ ಒಬ್ಬ ಹುಡುಗನ ಸಾಕ್ಷಿ ಹಾಕ್ಸ್ಕೋಬೇಕು. ಇದಿಷ್ಟು ಪ್ರೊಸೀಜರ್ಸ್ನ ನಾವು ಫಾಲೋ ಮಾಡ್ತಿದ್ವಿ. ಇದರಲ್ಲಿ ಒಂದೇ ಒಂದು ಎರರ್ ಆದರೂ ಕೂಡ ನಾವು ಅದನ್ನು ಪ್ರೊಸೀಜರಿಯಲ್ಲಿ ಲ್ಯಾಪ್ಸಸ್ ಆಗ್ತೀವಿ. ಹಾಗಾಗಿ ತುಂಬ ಹುಷಾರಾಗಿ ಮಾಡಬೇಕಾಗುತ್ತೆ. ಇದು ಪರೀಕ್ಷೆಯ ಕೊಠಡಿಗೆ ಪ್ರಶ್ನೆ ಪತ್ರಿಕೆ ಹೋಗುವವರೆಗಿನ ವ್ಯವಹಾರ ಆಯಿತು. ಅದಕ್ಕಿಂತ ಮೊದಲು ನೀವು ಪರೀಕ್ಷೆಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಕೂತ್ಕೋತಾನೆ ಅಂತಂದಾಗ ಅಲ್ಲಿ ಅವನಿಗೆ ಒಂದು ರಿಜಿಸ್ಟರ್ ನಂಬರ್ ಕೊಡುವಂಥ ಪ್ರಕ್ರಿಯೆ ಇನ್ನೊಂದಿರುತ್ತಲ್ವ? ಅದು ಏನು ಅಂತಂದರೆ, ನೀವು ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಒಬ್ಬರೋ ಇಬ್ಬರೋ 10 ಜನ ಆದರೆ ನಾವು ಒಂದು ಸಾಲಕ್ಕೂ ನಿಲ್ಲಿಸ್ಕೊಡ್ಬೋದು. ನಮ್ಮಲ್ಲಿ ಪ್ರತಿ ವರ್ಷ ಒಂದು 30,000 ರಿಂದ 40,000 ಒಟ್ಟಾರೆ ವಿದ್ಯಾರ್ಥಿಗಳು 60,000 ರಿಂದ 70, 80, 90,000 ತನಕ ವಿದ್ಯಾರ್ಥಿಗಳು, ಸುಮಾರು 90 ಕಾಲೇಜುಗಳಿಂದ. ಹೌದು, 90 + 10 98 ಕಾಲೇಜುಗಳಿಂದ ಅಷ್ಟು ಜನ ಇರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಒಂದು ರಿಜಿಸ್ಟರ್ ನಂಬರ್ ಇರಬೇಕು. ಅವರು ಇನ್ನು 10 ವರ್ಷ ಬಿಟ್ಟು ಬಂದರೂ ಕೂಡ ಆ ರಿಜಿಸ್ಟರ್ ನಂಬರ್ ನಮ್ಮಲ್ಲಿ ನಮೂದಾಗಿರಬೇಕು. ನಾಳೆ ಅವರು ಒಂದು ಮಾರ್ಕ್ಸ್ ಕಾರ್ಡ್ ಕಳ್ಕೊಂಡ್ರು ಯಾವುದೇ ಬಂದರೂ ಕೂಡ ಆ ರಿಜಿಸ್ಟರ್ ನಂಬರ್ಗೆ ನಮ್ಮಲ್ಲಿ ಒಂದು ಸಪ್ರೇಟಾಗಿ ಒಂದು ನಾವು ಲೆಡ್ಜರ್ ರೂಮ್ ಅಂತ ಇರುತ್ತೆ. ಅದು ಕೂಡ ನಮಗೆ ನಮ್ಮ ಸಾಫ್ಟ್ವೇರಿಗೆ ತಕ್ಕಂಗೆ 10 ನಂಬರ್ ಬೇಕಾ, 12 ನಂಬರ್ ಡಿಜಿಟ್ ಬೇಕಾ ಅನ್ನೋದ್ರ ಮೇಲೆ ನಾವು ಅದನ್ನು ಡೆವಲಪ್ ಮಾಡ್ಕೊತಾ ಹೋಗ್ತೀವಿ. ಅದನ್ನು ಯಾವ ಕಾರಣಕ್ಕೂ ಕೂಡ ವಿಶ್ವವಿದ್ಯಾಲಯ ಇರೋ ತನಕ ಕೂಡ ಅದೇ ಸೀರೀಸಲ್ಲಿ ನಂಬರ್ ಬದಲಾವಣೆ ಆಗುತ್ತೆ ವಿನಃ ಅಲ್ಲಿ ಬೇರೆ ಮಾರ್ಪಾಡುಗಳು ಇರೋದಿಲ್ಲ. ಒಬ್ಬ ಹುಡುಗ ರಿಜಿಸ್ಟರ್ ನಂಬರ್ ತಪ್ಪಾಗಿ ಬರ್ದ ಅಂತಂದರೆ ನಮ್ಮ ಇಡೀ ವ್ಯವಸ್ಥೆ, ಅಥವಾ ಯಾವುದಾದ್ರು ಒಂದೇ ರಿಜಿಸ್ಟರ್ ನಂಬರು ಮಿಸ್ ಆಗಿ ಇಬ್ಬರಿಗೆ ಹೋಯಿತು ಅಂತಂದರೆ ನಮ್ಮ ಇಡೀ ವ್ಯವಸ್ಥೆ ಬುಡಮೇಲಾಗುತ್ತೆ. ಹಾಗಾಗಿ ಪರೀಕ್ಷೆಯ ರಿಜಿಸ್ಟರ್ ನಂಬರ್ ಕೊಡೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ನಂಬರ್ನ ರೆಡಿ ಮಾಡ್ತೀರಿ, ಹಾಗೇನೆ ಅವರಿಗೆ ಹಾಲ್ ಟಿಕೆಟ್ಗಳನ್ನು ಈಗಲೂ ಆನ್ಲೈನಲ್ಲೇ ಕಳಿಸ್ತೀರಿ, ಆನ್ಲೈನಲ್ಲೇ ಕೊಡ್ತೀವಿ. ಅದೇ ರೀತಿಯಲ್ಲಿ ಪಾಠ ಪ್ರವಚನಗಳು ನಡೆಯೋದು ಒಂದು ಕಡೆಯಲ್ಲಿ. ಇನ್ನು ಪರೀಕ್ಷೆಗೆ ಬಂದಂಥ ಸಮಯದಲ್ಲಿ ಪರೀಕ್ಷೆಗೆ ಪ್ರಶ್ನೆ ಪೇಪರ್ ಹೋಗುತ್ತೆ ಅಂತಂದಾಗ ಅಲ್ಲಿ ಸೆಂಟರ್ಗಳನ್ನು ಐಡೆಂಟಿಫೈ ಮಾಡೋದು ಕೂಡ ಅಷ್ಟೇ ಪ್ರಮುಖ ಆಗಿರುತ್ತಲ್ಲ. ಭಾರಿ ಮುಖ್ಯವಾದಂತಹ ಕೆಲಸ. ಯಾಕೆ ಅಂತಂದರೆ ನಾವು ಸೆಂಟರ್ಗಳಲ್ಲಿ ಇದ್ದಾಗ ಆ ಸೆಂಟರಿನ ವ್ಯವಸ್ಥೆಗಳನ್ನು ನೋಡ್ತೀವಿ. ಸಿಬ್ಬಂದಿ ವರ್ಗ, ಅಷ್ಟು ಸಿಬ್ಬಂದಿ ವರ್ಗ ಇದೆಯಾ ನೋಡ್ತೀವಿ. ಆಮೇಲೆ ಪ್ರತಿಯೊಂದು ರೂಮಿನಲ್ಲೂ ಕೂಡ CC ಕ್ಯಾಮ್ರಾ ಇರಬೇಕು. CC ಕ್ಯಾಮ್ರಾದ ಕಣ್ಗಾವಲಿನಲ್ಲೇ ಪರೀಕ್ಷೆ ನಡಿಬೇಕು. ಯಾವುದೇ ಪರೀಕ್ಷೆ ನಕಲು ಆಗಬಾರ್ದು. ಇದಿಷ್ಟು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತದೆ. ಇದಾಗ್ಯೂ ಕೂಡ ಆ ಕಾಲೇಜಿನ ವ್ಯವಸ್ಥೆಯ ಜೊತೆಗೆ ಪ್ರತಿಯೊಂದು ಕೂಡ ವಿಡಿಯೋ ರೆಕಾರ್ಡಿಂಗ್ ಕ್ಲಿಪ್ಸ್ನ ನಮಗೆ ಎಕ್ಸಾಮ್ ಆದಮೇಲೆ ನಮಗೆ ಕಳಿಸ್ಬೇಕಾಗ್ತದೆ. ಅಲ್ಲಿ ಅಕ್ರಮ ನಡೆದಿದೆಯೋ ಇಲ್ವೋ ಅನ್ನೋದಕ್ಕೆ ಒಂದು ಪ್ರೂಫ್ ಕೊಡಬೇಕಾಗ್ತದೆ. ಇದರ ಒಟ್ಟಿಗೆ ನಾವು ಫ್ಲೈಯಿಂಗ್ ಸ್ಕ್ವಾಡ್ನ ಕಳಿಸ್ತೀವಿ. ಆಮೇಲೆ ಸೆಂಟ್ರ್ ಕೊಡಬೇಕು ಅಂತಂದರೆ ಎಲ್ರಿಗೂ ಸೆಂಟ್ರ್ ಕೊಡಬೇಕು ಅಂತ ಏನು 98 ಕಾಲೇಜ್ ಇದೆಯಪ್ಪ, ನಾನು ಎಲ್ಲ ಕಾಲೇಜಿನಲ್ಲೂ ಸೆಂಟರ್ ಮಾಡ್ಕೋತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಇದೆ. ಆದರೆ ನಾವು ಕೇಳ್ತಕ್ಕಂತಹ ಫೆಸಿಲಿಟೀಸ್ ಇದೆಯಾ, ಆ ಒಂದು ಫೆಸಿಲಿಟೀಸ್ ಇದ್ದರೆ ಮಾತ್ರ ನಾವು ಕೊಡ್ತೀವಿ. ಈಗೆಲ್ಲ ತುಂಬ ದೊಡ್ಡ ಕಾಲೇಜು, ಸ್ಟ್ರಾಂಗ್ ರೂಮೇ ಇಲ್ಲ, ಕ್ವಶನ್ ಪೇಪರ್ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತಂದರೆ ಡ್ರಾದಲ್ಲಿ ಇಡೋಕ್ಕಾಗಲ್ಲ. ಆ ಥರ ವ್ಯವಸ್ಥೆ ಇದ್ದಾಗ ನಾವು ಪರೀಕ್ಷೆಯ ಕೇಂದ್ರಗಳನ್ನು ಕೊಡಲ್ಲ. ಕೆಲವಾರು ಕೇಂದ್ರಗಳಿಗೆ ನಾವು ಈಗಲೂ ಕೊಟ್ಟಿಲ್ಲ, ಅವರು ಬೇರೆ ಕೇಂದ್ರಗಳಿಗೆ ಹೋಗಿ ಬರೀಬೇಕಾಗಿದೆ. ಯಾಕೆ ಅಂದರೆ ಅಲ್ಲಿನ ವ್ಯವಸ್ಥೆಗಳು ಸರಿ ಇಲ್ಲ, ಹಾಗಾಗಿ ಅವ್ರಿಗೆ ಕೊಡೋದಿಲ್ಲ ನಾವು. ಇದ್ರ ಜೊತೆಯಲ್ಲಿ ನಾವು ಮತ್ತೆ ಪರೀಕ್ಷಾ ಅಕ್ರಮ ನಡೀಬಾರ್ದು ಅಂತೇಳಿ ಫ್ಲೈಯಿಂಗ್ ಸ್ಕ್ವಾಡ್ ಹಾಕ್ತೀವಿ. ಅದರಲ್ಲಿ ಈಗ ಹೊಸದಾಗಿ ನಾನು ಬಂದ ಮೇಲಿಂದ ಹೆಣ್ಣು ಮಕ್ಕಳಿಗೇ ಒಂದು ವಿಶೇಷವಾದ 2 ಇದನ್ನು ಮಾಡಿದ್ದೀವಿ. ಈಗ ನೀವು ಬಂದ ಮೇಲೆ ಅಂತ ಅಂದ್ಬಿಟ್ರೆ ಪ್ರೊಫೆಸರ್ ಗೋಪಿನಾಥ್ ಅವರೇ, ಅದಕ್ಕೇನೆ ನೀವು ಇಲ್ಲಿ ಬರೋದಕ್ಕಿಂತ ಮೊದಲು ಯಾವ್ಯಾವ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದಿರಿ ಅನ್ನೋದನ್ನು ಕೂಡ ನಮ್ಮ ಕೇಳೋರಿಗೆ ಹೇಳ್ಬೋಣ. ನೀವು ಪ್ರೊಫೆಸರ್ ಆ್ಯಂಡ್ ಚೇರ್ಮನ್ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಹಾಗೆಯೇ ಚೇರ್ಮನ್ ಬೋರ್ಡ್ ಆಫ್ ಸ್ಟಡೀಸ್ ಆಫ್ ಬಯೋಟೆಕ್ನಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸೈನ್ಸಸ್ ದಾವಣಗೆರೆ ಯೂನಿವರ್ಸಿಟಿ ಅಲ್ಲೂ ಇದ್ರಿ. ಡೈರೆಕ್ಟರ್ ಫಾರ್ ಪ್ಲಾನಿಂಗ್, ಮಾನಿಟರಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಬೋರ್ಡು ದಾವಣಗೆರೆ ಯೂನಿವರ್ಸಿಟಿಯಲ್ಲಿದ್ರಿ. ಫಾರ್ಮರ್ ಚೇರ್ಮನ್ ಆಫ್ ಬೋರ್ಡ್ ಆಫ್ ಸ್ಟಡೀಸ್ ಆ್ಯಂಡ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಫಾರ್ ಬಯೋಟೆಕ್ನಾಲಜಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ VTUದಲ್ಲಿ ಕೆಲಸ ಮಾಡಿದ್ದೀರಿ. ಹಾಗೆಯೇ ಪ್ರೊಫೆಸರು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಸರ್ವ್ಡ್ ಆಸ್ ಎ ಟೀಚಿಂಗ್ ಆ್ಯಂಡ್ ಎಜುಕೇಷನಲ್ ಫ್ಯಾಕಲ್ಟಿಯಾಗಿ ನಿಯರ್ಲಿ 25 ವರ್ಷದಿಂದ 29 ವರ್ಷ ಅಂದರೆ ನಿಮಗೆ ಎಲ್ಲ ಕ್ಷೇತ್ರದಲ್ಲಿಯೂ ಕೈಯಾಡಿಸಿ ಬಂದ್ಬಿಟ್ರಿ ನೀವು. ಪಾಠ ಪ್ರವಚನದಿಂದ ಹಿಡಿದು ಆಡಳಿತ ವಿಭಾಗದಿಂದ ಹಿಡಿದು. ಹೌದು, ಅದು ಪಾಠ ಪ್ರವಚನದ ಜೊತೆ ಅಡ್ಮಿನಿಸ್ಟ್ರೇಷನ್ನು ಕೂಡ
ಒಂದು ಅವಕಾಶ ಬಂತು. ಹಾಗಾಗಿ ನನ್ನ ರಿಸರ್ಚು ಪಾಠ ಪ್ರವಚನ ಜೊತೆ ಈ ಅಡ್ಮಿನಿಸ್ಟ್ರೇಷನ್ ಬಂದಿದ್ದರಿಂದ ನನಗೆ ಈ ಒಂದು ಹುದ್ದೆಗೆ ಬಂದು ಕೂರ್ಲಿಕ್ಕೆ ಸಾಧ್ಯ ಆಯಿತು. ಈ ಒಂದು ಹುದ್ದೆಗೆ ಬಂದ್ರಿ ಅಂತಂದ್ರೆ ಈಗ ಮತ್ತೆ ಪುನಃ ನಾವು ಪರೀಕ್ಷೆ ವ್ಯವಸ್ಥೆಯ ಕಡೆಗೆ ಹೋಗೋದಿದ್ರೆ, ಹೌದು, ಪರೀಕ್ಷೆನೂ ಮುಗಿದೋಯ್ತು. ಪರೀಕ್ಷೆ ಮುಗಿದ ಮೇಲೆ ನೀವು ಸ್ಟ್ರಾಂಗ್ ರೂಮ್ನಲ್ಲಿ ಕ್ವಶನ್ ಪೇಪರ್ ಇಡಬೇಕು ಅಂತಂದ್ರೆ, ಹೌದು, ಆನ್ಸರ್ ಪೇಪರ್ನಲ್ಲಿ ಇಡ್ತೀರಿ? ಆನ್ಸರ್ ಪೇಪರು ಸೀದಾ ನಮ್ಮ ಅದು ಆಗ್ತಿದ್ದಂಗೆ ವ್ಯಾಲ್ಯೂಯೇಷನ್ ಅವರು ಎಕ್ಸಾಮ್ ಬರೀತಿದ್ದಂಗೆ ತಕ್ಷಣ ನಮ್ಮ ವಿಶ್ವವಿದ್ಯಾಲಯದ ಸ್ಟ್ರಾಂಗ್ ರೂಮಿಗೆ ಬರುತ್ತೆ. ಅಲ್ಲಿ ನಮ್ಮದೇ ಆದ ವ್ಯವಸ್ಥೆಯಲ್ಲಿ ಪರೀಕ್ಷೆಗಳನ್ನು ಆದ ನಂತರ ಆ ಆನ್ಸರ್ ಬುಕ್ಲೆಟ್ಸನ್ನು ನಮಗೆ ಬೇಕಾದ ರೀತಿಯಲ್ಲಿ ಜೋಡಿಸ್ಕೊಂಡು ಅದನ್ನು ಸೀಲ್ ಮಾಡಿ ಇಡ್ತೀವಿ. ಅಂದರೆ ನಮ್ಮ ಕೇಳುಗರಿಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂತಂದರೆ, ಇತ್ತೀಚೆಗೆ ತಾನೇ ಅವರು ಚುನಾವಣೆಯನ್ನು ನೋಡಿದ್ದಾರೆ. ಹೌದು, ಚುನಾವಣೆಯಲ್ಲಿ ವೋಟಿಂಗ್ ಆದ ನಂತರದಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ನಲ್ಲಿ ಹೇಗೆ ವೋಟಿಂಗ್ ಸೆಕ್ಯೂರಿಟಿ ಸ್ಟ್ರಾಂಗ್ ರೂಮನ್ನು ಮಾಡ್ತಾರೋ, ಅದೇ ರೀತಿಯಲ್ಲಿ ತಾವು ಆನ್ಸರ್ ಶೀಟ್ಗಳಿಗೂ ಕೂಡ ಒಂದು ಸ್ಟ್ರಾಂಗ್ ರೂಮನ್ನು ಮಾಡಿರ್ತೀರಿ. ಎಕ್ಸಾಕ್ಟ್ಲಿ ಇದು ಸ್ಟ್ರಾಂಗ್ ರೂಮ್ನವರೆಗಿನ ಪ್ರಕ್ರಿಯೆ ಆಯಿತು. ಹೌದು, ಆಮೇಲೆ ಇವ್ಯಾಲ್ಯೂಯೇಷನ್ ಮಾಡಬೇಕಲ್ಲ, ಅದು ಬಹಳ ಮುಖ್ಯವಾದ ಪ್ರೋಸೆಸ್. ಅದು ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೂ ಕೂಡ ನಾವು ಸೇಮ್ ನಾನು ಆಗಲೇ ಹೆಂಗೆ ಕ್ವಶನ್ ಪೇಪರ್ನ ಸೆಟ್ ಮಾಡೋದಕ್ಕೆ BOE ಮಾಡಿರ್ತೀವಲ್ಲ, ಅದೇ BOEಗೆ ನಾವು ಇಷ್ಟು ಜನ ನಿಮಗೆ ವ್ಯಾಲ್ಯೂಯೇಟರ್ಸ್ ಬೇಕಾಗ್ತಾರೆ, ನುರಿತ ವ್ಯಾಲ್ಯೂಯೇಟರ್ಸ್ ಬೇಕಾಗ್ತಾರೆ ಅನ್ನೋದನ್ನ ಅವರಿಗೆ ಜವಾಬ್ದಾರಿ. ಆಮೇಲೆ ಇವ್ಯಾಲ್ಯೂಯೇಷನ್ ಮಾಡುವಂತಹ ಒಂದು ಪರಿವೀಕ್ಷಕರಿಗೂ ಕೂಡ ತಾವು ಮೊದಲೇ ರಿಜಿಸ್ಟರ್ ಕೂಡ ಮಾಡ್ಕೋತೀರಿ ಅಂತ ಅನ್ಕೊ. ಹೌದು, ಯಾರ್ಯಾರು ನಾವು ಅದಕ್ಕೆ ಈ ಸಂಬಂಧಪಟ್ಟ ವಿಷಯಕ್ಕೆ ಯಾರು ಅದಕ್ಕೆ ಪರಿಣಿತರು ಅಂತೇಳಿ ಅವ್ರನ್ನ ಕಂಪ್ಲೀಟ್ ರಿಜಿಸ್ಟರ್ ಮಾಡ್ಕೋತೀವಿ. ಅದಾದ ನಂತರ ಅವರಿಗೆ ನಾವು ನಮ್ಮ ಆಫೀಸಿಂದ ಅವರಿಗೆ ಕಾಲ್ ಲೆಟರ್ ಕಳಿಸ್ತೀವಿ, ಇಂಥ ದಿವಸದಿಂದ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ, ನೀವು ಬರಲೇಬೇಕು ಅಂತ. ವ್ಯಾಲ್ಯೂಯೇಷನ್ ಹೇಗೆ ಅಂತಂದರೆ, ಚುನಾವಣೆ ಕೆಲಸವನ್ನು ಹೇಗೆ ಮಾಡ್ತಾರೋ ವ್ಯಾಲ್ಯೂಯೇಷನ್ನು ಕೂಡ ಅದೇ ಮಾಡಬೇಕು. ನಮ್ಮ ಯೂನಿವರ್ಸಿಟಿ ಆ್ಯಕ್ಟ್ ಕರ್ನಾಟಕ ರಾಜ್ಯ ಇದ್ರ 2000 ಪ್ರಕಾರ ವಿಶ್ವವಿದ್ಯಾಲಯದ ಅಥವಾ ಈ ಪರೀಕ್ಷೆ ಕೆಲಸವನ್ನು ಯಾರೇ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಅವರಿಗೆ ಸಿವಿಯರ್ ಪನಿಷ್ಮೆಂಟ್ ಇದೆ. ಹಾಗಾಗಿ ಅದನ್ನು ಯಾರೂ ಧಿಕ್ಕರಿಸೋಗಿಲ್ಲ, ನಾನು ಬರೋಲ್ಲ ಅಂತ ಹೇಳೋದು ಸಮಾಜ. ಎಸ್, ಇಟ್ಸ್ ಎ ಮ್ಯಾಂಡೇಟ್. ಅದಾದ ನಂತರ ನೀವು ಪ್ರಕ್ರಿಯೆ ನಾವು ಅಲ್ಲಿಂದ ಸೀಲ್ ಮಾಡ್ತೀವಿ. ಪ್ರತಿದಿನ ಸೀಲ್ ಮಾಡಿದ ನಂತರ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದಾಗ ಡೆಪ್ಯೂಟಿ ರಿಜಿಸ್ಟ್ರಾರು ಮತ್ತು ಡೆಪ್ಯೂಟಿ ರಿಜಿಸ್ಟ್ರಾರು ಮತ್ತು ಅಲ್ಲಿನ ಕೋಆರ್ಡಿನೇಟ್ರು ಅದನ್ನು ಓಪನ್ ಮಾಡ್ತೀವಿ. ಎಷ್ಟು ಜನ ವ್ಯಾಲ್ಯೂಯೇಟರ್ಸ್ ಬಂದಿದ್ದಾರೆ ನೋಡಿ, ಆ ಪ್ರತಿಯೊಂದು ಬಂಡ್ಲನ್ನ ನಾವು ಇದು ಮಾಡ್ತೀವಿ. ಅದಕ್ಕಿಂತ ಮೊದಲು ಒಂದು ಮುಖ್ಯ ಪ್ರಕ್ರಿಯೆ ಇದೆ. ನಾವು ಅಲ್ಲಿಗೆ ಬರ್ತಿದ್ದಂಗೆ ವ್ಯಾಲ್ಯೂಯೇಷನಿಗೆ ಕೊಡೋದಕ್ಕಿಂತ ಮೊದಲು ನಾವು ಮುಂದಿನ ಶೀಟ್ ಇದೆಯಲ್ಲ ಅದನ್ನು ಕಟ್ ಮಾಡಿ ಕೋಡಿಂಗ್ ಮಾಡ್ತೀವಿ. ಅದಾದಮೇಲೆ ಕೋಡ್ ಆದಮೇಲೆ ವ್ಯಾಲ್ಯೂಯೇಷನ್ ಆದಮೇಲೆ ಡಿಕೋಡ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ಯಾವ ಕಾಲೇಜಿಂದು ಯಾವ ಪೇಪರ್ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಅದಕ್ಕೆ ಒಂದು ಸಪ್ರೇಟ್ ಒಂದು ವ್ಯವಸ್ಥೆ ಇದೆ. ಕೋಡಿಂಗ್ ಮಾಡಿ ನಾವು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪರಿಣಿತರಿಗೆ ವ್ಯಾಲ್ಯೂಯೇಷನ್, ಅಂದ್ರೆ ಯಾವ ಸೆಂಟರಿಂದ ಕೂಡ ಪ್ರಶ್ನೆ ಪತ್ರಿಕೆ ಬಂದಿದೆ ಅಂತ ವ್ಯಾಲ್ಯೂಯೇಟರ್ಗೆ ಗೊತ್ತಾಗೋದಿಲ್ಲ, ಆ ಥರನೇ ಮಾಡ್ತೀವಿ. ಅದಾದ ನಂತರ ವ್ಯಾಲ್ಯೂಯೇಷನ್ ಆಗುತ್ತೆ. ವ್ಯಾಲ್ಯೂಯೇಷನ್ ಆದಮೇಲೆ ಸಬ್ಮಿಟ್ ಮಾಡ್ತಿದ್ದಂಗೆ ಇಮಿಡಿಯೇಟಾಗಿ ನಮ್ಮಲ್ಲಿ ಸಾಫ್ಟ್ವೇರ್ ಇದ್ರೆ ತಕ್ಷಣಕ್ಕೆ ಮಾರ್ಕ್ಸ್ ಎಂಟ್ರಿ ಆಗುತ್ತೆ. ಅದನ್ನು ನಾವು ಡಿಕೋಡಿಂಗ್ ಮಾಡಿ ಇಮಿಡಿಯೇಟಾಗಿ ಅದನ್ನು ಸಪ್ರೇಟಾಗಿ ಇಡ್ತೀವಿ. ಇಲ್ಲಿ ಆರ್ಟ್ಸ್ ಕಾಮರ್ಸ್ ಬಂದಾಗ ಆ ಸಮಸ್ಯೆ ಬರೋದಿಲ್ಲ. ಒಂದು ಸಮಸ್ಯೆ ಅದೇ, ನೀವು ಸೈನ್ಸನ್ನು ತಗೊಂಡಂಥ ಸಮಯದಲ್ಲಿ ಒಂದು ಕ್ವಶನ್ ಪೇಪರ್ ಮುಖಾಂತರ ನಡೆಯುವಂಥ ಪರೀಕ್ಷೆ, ಇನ್ನೊಂದು ಪ್ರಾಕ್ಟಿಕಲ್ ಪರೀಕ್ಷೆ ಇರುತ್ತೆ. ತುಂಬ ಇಂಪಾರ್ಟೆಂಟ್ ಕಾಂಪೊನೆಂಟ್. ಯಾಕೆಂದರೆ ನೀವು ಆರ್ಟ್ಸು ಕಾಮರ್ಸಿಗೆ ಆ ಕಾಂಪೊನೆಂಟ್ ಇರೋದಿಲ್ಲ, ಪ್ರಾಕ್ಟಿಕಲ್ ಕಾಂಪೊನೆಂಟು. ವ್ಯಾಲ್ಯೂಯೇಷನ್ ಮಾಡಿ ರಿಸಲ್ಟ್ ಮಾಡಿಬಿಡ್ತೀವಿ. ಸೈನ್ಸ್ ವಿಭಾಗಕ್ಕೆ ಬಂತು ಅಂತಂದಾಗ ಅವರಿಗೆ ಮತ್ತೆ ಪ್ರಾಕ್ಟಿಕಲ್ಸ್ ಮಾಡಬೇಕು, ಆ ಮಾರ್ಕ್ಸ್ ಎಂಟ್ರಿ ಆಗಬೇಕು, ಅದ್ರ ಜೊತೆಯಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಆಗಬೇಕು. ಇವೆಲ್ಲವೂ ಕೂಡ ಒಂದೇ ಒಂದು ಹಂತದಲ್ಲಿ ತಪ್ಪಾಯಿತು ಅಂತಂದರೆ ಇಡೀ ವ್ಯವಸ್ಥೆ ಬುಡಮೇಲಾಗುತ್ತೆ, ರಿಸಲ್ಟ್ ಕೊಡೋಕ್ಕಾಗೋದಿಲ್ಲ. ಮತ್ತು ಇದು ವ್ಯಾಲ್ಯೂಯೇಷನ್ ಪ್ರೊಸೆಸ್ ತುಂಬ ಲಾಂಗ್ ಆಗುತ್ತೆ. ಇವೆಲ್ಲವೂ ಕೂಡ ತುಂಬ ಕ್ರಮಬದ್ಧವಾಗಿ ನಡೀಬೇಕು. ಇಲ್ಲಿ ಪ್ರಾಕ್ಟಿಕಲ್ ಅಂತ ಬಂದಾಗ ಇನ್ನೂ ಒಂದು ಬಹಳ ಪ್ರಮುಖವಾದಂಥ ಅಂಶ ಇದೆ ಪ್ರೊಫೆಸರ್ ಗೋಪಿನಾಥ್ ಅವರೇ. ಈಗ ಪೇಪರ್ ಒಂದು ಸೆಂಟರ್ನ ಹೇಗೆ ಮಾಡಿರ್ತೀರೋ ಅದೇ ರೀತಿಯಲ್ಲಿ ಪ್ರಾಕ್ಟಿಕಲ್ಗೂ ಕೂಡ ಆಯಾ ಕಾಲೇಜಿನ ಪ್ರಾಧ್ಯಾಪಕರು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡೋ ಹಾಗಿಲ್ಲ. ನಿಜ, ಹೌದು. ನಾವು ಅದಕ್ಕೆ ಪರೀಕ್ಷಕರ ಇದನ್ನು ಮಾಡಿದಾಗ ಆ ಕಾಲೇಜಲ್ಲಿ ಒಬ್ಬ ಎಕ್ಸ್ಟರ್ನಲ್ ಎಕ್ಸಾಮ್ಗೆ ಕಳಿಸ್ತೀವಿ. ಒಬ್ಬರು ಬಾಹ್ಯ ಪರೀಕ್ಷಕರು, ಎಕ್ಸ್ಟರ್ನಲ್ ಎಕ್ಸಾಮ್ನರ್ನೇ ಅಲ್ಲಿ ಪರೀಕ್ಷೆ ಕಳಿಸ್ತೀವಿ. ಯಾಕೆ ಅಂತಂದರೆ ಅಲ್ಲಿ ಎಗೈನ್ ಆ ಹುಡುಗ ಏನೋ ತರಲೆ ಮಾಡಿದ್ದ ಅಥವಾ ಅವನೇನೋ ಒಂದು ಯಾವುದೇ ರೀತಿಯ ಪಕ್ಷಪಾತ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ಹುಡುಗರಿಗೂ ಸಮಾನವಾಗಿ ಅವ್ರಿಗೆ ಮಾರ್ಕ್ಸ್ ಬರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಎಕ್ಸ್ಟರ್ನಲ್ ಎಕ್ಸಾಮ್ನರ್ಸ್ನೇ ಹಾಕ್ತೀವಿ. ಹೌದು, ಇದು ಒಂದು ಪರೀಕ್ಷೆಯ ಪ್ರಕ್ರಿಯೆ ಆಯಿತು. ಈ ಎಲ್ಲ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಫಲಿತಾಂಶ ನಮ್ಮ ವಿದ್ಯಾರ್ಥಿಗಳ ಕೈಗೆ ಸಿಗುತ್ತೆ. ಹೌದು. ಹಾಗೆಯೇ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಒಂದು ಯೂನಿವರ್ಸಿಟಿಯ ಪರೀಕ್ಷೆಯ ಫಲಿತಾಂಶ ಬಂತು ಅಂತ ಕೂಡಲೇ ನಾವು ಈ ಸಾಮಾನ್ಯ ಪರೀಕ್ಷೆಯಲ್ಲಾದರೆ ರ್ಯಾಂಕ್ ಹೋಲ್ಡರ್ ಅಂತ ಹೇಳ್ಬಿಡ್ತೀವಿ. ಹೌದು. ಆದರೆ ಯೂನಿವರ್ಸಿಟಿಗೆ ಬಂದಾಗ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳ್ಬಿಡ್ತೀವಲ್ಲ, ಇದು ಹೇಗೆ? ಇದು ಅದು ಗೋಲ್ಡ್ ಮೆಡಲಿಸ್ಟ್ ಅಂತಂದರೆ ನಾವು ಯಾರು ಪ್ರಥಮ ರ್ಯಾಂಕ್ ಬಂದಿರ್ತಾನೆ ಅವನಿಗೆ ಗೋಲ್ಡ್ ಮೆಡಲ್ ಕೊಡಬೇಕು ಅಂತ ಏನಿಲ್ಲ. ಕೆಲವರು ಎಕ್ಸಾಂಪಲ್ ಈಗ ಈ ಚನ್ನಬಸಪ್ಪ ದಾವಣಗೆರೆ ಅಂಗಡಿಯವರು ಯಾವುದೋ ಒಂದು ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ. ಅವರು ಕಾಮರ್ಸಲ್ಲಿ
ಅವ್ರಿಗೆ ಯಾವ್ದು ಇಷ್ಟನೋ, ಅಕೌಂಟೆನ್ಸಿನಲ್ಲಿ ಯಾರು ಹೈಯೆಸ್ಟ್ ಬಂದಿರುತ್ತೆ ಅವರಿಗೆ ಗೋಲ್ಡ್ ಮೆಡಲ್. ಓವರ್ ಆಲ್ ಪರ್ಸೆಂಟೇಜಿನ ಬೇಸಿಸ್ ನಲ್ಲಿ ಯಾವುದೇ ರೀತಿಯಲ್ಲಿ ಗೋಲ್ಡ್ ಮೆಡಲ್ ಆಗೋದಿಲ್ಲ. ಓವರ್ ಆಲ್ ಪರ್ಸೆಂಟೇಜ್ ಅಲ್ಲಿ ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಕೊಡ್ತದೆ. ಆದರೆ ಪ್ರಾಯೋಜಿಕವಾಗಿ ಏನು ಸ್ಪಾನ್ಸರ್ ಗೋಲ್ಡ್ ಮೆಡಲ್ ಇರ್ತದಲ್ಲ, ಅವರ ಆಸಕ್ತಿಗೆ ನಾನೊಂದು ಗೋಲ್ಡ್ ಮೆಡಲ್ ಸ್ಪಾನ್ಸರ್ ಮಾಡಿದೆ ಅಂದರೆ ಮೈಕ್ರೋಬಯಾಲಜಿ ವಿಷಯದಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರ್ತಾನೆ ಅವನಿಗೆ ಗೋಲ್ಡ್ ಮೆಡಲ್ ಕೊಡ್ತೀನಿ ಅಂತ ನಾನು ಅನೌನ್ಸ್ ಮಾಡಿ ಅದಕ್ಕೆ ಡೆಪಾಸಿಟ್ ಇಟ್ಟಿರ್ತೀನಿ. ಅವನು ಓವರಾಲು ಮೊದಲನೇ ರ್ಯಾಂಕ್ ಬಂದಿರೋಕ್ಕಿಂತ ಕಮ್ಮಿ ಇದ್ರೂ ಕೂಡ ಮೈಕ್ರೋಬಯಾಲಜಿ ವಿಭಾಗದಲ್ಲಿ ಜಾಸ್ತಿ ಇದ್ರೆ ಅವನಿಗೆ ಒಂದು ಸಪ್ರೇಟ್ ಗೋಲ್ಡ್ ಮೆಡಲ್. ಇಲ್ಲಿ ಒಂದು ಬಹಳ ತಮಾಷೆ ಅಥವಾ ಒಂದು ಆಶ್ಚರ್ಯ ಇರುತ್ತೆ. ಸಾಮಾನ್ಯವಾಗಿ ರ್ಯಾಂಕ್ ಬಂದಿದೆ ಅಂತಂದ್ರೆ ಒಂದು ರ್ಯಾಂಕು ಅಂತ ಹೇಳ್ಬಿಡ್ತೀವಿ, ಒಂದೇ ರ್ಯಾಂಕ್ ಫಿಕ್ಸ್. ಹೌದು. ಗೋಲ್ಡ್ ಮೆಡಲ್ಗೆ ಬಂದಾಗ ಹಂಗಿಲ್ವಲ್ಲ, 6, 7, 8 ಎಲ್ಲ ಈ ತರದಲ್ಲಿ ನಾವು ಕೇಳ್ತಾ ಇರ್ತೀವಿ. 12, 20 ಗೋಲ್ಡ್ ಮೆಡಲ್ ತನಕ ಒಬ್ಬ ವಿದ್ಯಾರ್ಥಿ ಪಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಅದೇ ಈಗ ಮೈಕ್ರೋಬಯಾಲಜಿನಲ್ಲಿ ಗೋಲ್ಡ್ ಮೆಡಲು ನಾನೊಂದು ಕೊಟ್ಟಿರ್ತೀನಿ, ನೀವೊಂದು ಕೊಟ್ಟಿರ್ತೀರಿ, ಇನ್ನೊಂದು ಒಂದು 7-8 ಜನ ಮೈಕ್ರೋಬಯಾಲಜಿಗೆ ಕೊಟ್ಟಾಗ ಅಷ್ಟು 7 ಗೋಲ್ಡ್ ಮೆಡಲ್ ಹೋಗುತ್ತೆ. ಅದಾದಮೇಲೆ ಅದೇ ವಿಚಾರದಲ್ಲಿ ಇನ್ನೊಂದು ಸಬ್ಜೆಕ್ಟಿಗೆ ಅದು ಜೆನೆಟಿಕ್ಸು, ಅದಕ್ಕೊಂದು 5 ಜನ ಕೊಟ್ಟಿರ್ತಾರೆ. ಹೀಗಾಗಿ ಫಸ್ಟ್ ರ್ಯಾಂಕ್ ಬರೋದು ಒಂದು ವಿಚಾರ, ಬಟ್ ಪ್ರತಿ ವಿಷಯದಲ್ಲಿ ಜಾಸ್ತಿ ತಗೊಂಡಾಗ ಏನಾಗುತ್ತೆ, ಅವನಿಗೆ 7 ಗೋಲ್ಡ್ ಮೆಡಲು 10 ಗೋಲ್ಡ್ ಮೆಡಲ್ ತನಕ ಬರ್ತದೆ. ಇವೆಲ್ಲ ಗೋಲ್ಡ್ ಮೆಡಲು ಅಂತ ಬಂದಂಥ ಸಮಯದಲ್ಲಿ ಪ್ರೊಫೆಸರ್ ಗೋಪಿನಾಥ್ ಅವರೇ, ತಾವು ಪ್ರಸ್ತುತ ಈಗ ನಮ್ಮ ಕುವೆಂಪು ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಆಗಿದ್ದೀರಿ. ಅದೇ ರೀತಿಯಲ್ಲಿ ತಮಗೆ ಒಂದು ಈ ಕರಿಯರ್ ಗೈಡೆನ್ಸ್ನ ಬಗ್ಗೆ ಅತ್ಯುತ್ತಮ ಆಸಕ್ತಿನೂ ಕೂಡ ಇದೆ. ಅದೇ ರೀತಿಯಲ್ಲಿ ಕರಿಯರ್ ಗೈಡೆನ್ಸನ್ನು ಅಲ್ಲಿ ಮಾಡ್ತಾನೂ ಇದ್ದೀರಿ ಅಂತಲೂ ಕೂಡ ಕೇಳಿದ್ದೀವಿ. ಹೌದು ಹೌದು. ಈಗ ಗೋಲ್ಡ್ ಮೆಡಲ್ ಬರಬೇಕು ಅಂದರೆ ಏನು ಮಾಡಬೇಕಾಗಿದ್ರೆ ನಾವು? ಭಾರಿ ಒಳ್ಳೆ ಪ್ರಶ್ನೆ ಇದು. ಗೋಲ್ಡ್ ಮೆಡಲ್ ಮಾಡಬೇಕು ಅಂತಂದರೆ ನೀವು ಯಾವುದೇ ಒಂದು ಎಸ್ಪೆಷಲಿ ಯು ಜಿಗಿಂತನೂ ಕೂಡ ಪಿ ಜಿನಲ್ಲಿ ಮೊದಲಿಂದನೇ ಅದ್ರ ಬಗ್ಗೆ ಗಮನ, ಗೋಲ್ಡ್ ಮೆಡ್ಲಿಗೆ ಅಂತಲ್ಲ, ವಿಷಯವನ್ನು ತುಂಬ ಆಳವಾಗಿ ಅರ್ಥಕೋಬೇಕು ಅಂತಕ್ಕಂಥದ್ದು ಬರಬೇಕು. ಇದನ್ನು ಬೇಕು ಅಂದಾಗ ಮೊದಲು ಬೇಸಿಕ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಡಿಗ್ರಿಗೆ ಬಂದಾಗಲೂ ಅಷ್ಟೇ, ಫಸ್ಟ್ ಸೆಮಿಸ್ಟ್ರಿಂದ 6ನೇ ಸೆಮಿಸ್ಟ್ರ್ ತನಕ ಕೂಡ ಯಾವುದೋ ಒಂದು ವಿಷಯವನ್ನೇ ನಾನು ಮನಗಂಡು ಅದರಲ್ಲೇ ಮಾಸ್ಟರ್ ಆಗಬೇಕು ಅನ್ನೋದು ಅವ್ನು ಮೊದಲಿಂದನೇ ಅವ್ನ ತಲೆಗೆ ಹೋಗ್ಬೇಕು. ಅಂದರೆ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ರಿಸರ್ಚನ್ನು ಆರಂಭದಿಂದನೂ ಮಾಡ್ತಾನೆ ಇರಬೇಕು. ಆ ಸಬ್ಜೆಕ್ಟ್ ಬಗ್ಗೆನೇ ಒಲವು ತೋರ್ತಾ ಇರಬೇಕು. ಈಗ ಎಲ್ಲದನ್ನು ಮಾಡಿ ಓದ್ತೀನಿ ಅನ್ನೋರು ರ್ಯಾಂಕ್ ತಗೋತಾರೆ, ಇಲ್ಲ ಅಂತಲ್ಲ. ಬಟ್ ಯಾವುದೋ ಒಂದೇ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ನಾನು ಎಕ್ಸಿಲ್ ಆಗಬೇಕು ಅನ್ನೋದಾದರೆ ಮೊದಲಿಂದನೂ ಓದ್ಕೊಂಡು ಬರಬೇಕು. ಅವಾಗ ಅವನಿಗೆ ನಿಜವಾಗ್ಲೂ ಗೋಲ್ಡ್ ಮೆಡಲ್ ಬರ್ತದೆ. 100ರಲ್ಲಿ ನಾನೊಬ್ಬನೇ ಆಗಬಾರ್ದು, ನಾನೊಬ್ಬನೇ ಸಪ್ರೇಟ್ ಆಗಿರಬೇಕು ಅಂತ ಒಂದು ಯೋಚನೆ ಅವನಲ್ಲಿ ಇರಬೇಕು. ಅಂಥವನು ಮಾತ್ರ ಗೋಲ್ಡ್ ಮೆಡಲ್ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಹೌದು. ತಾನು ಒಂದು ವಿಷಯದಲ್ಲಿ ಆಳವಾದ ಅಧ್ಯಯನ ಮತ್ತು ಆಸಕ್ತಿ, ಪರಿಣಿತಿ ಈ 3ನ್ನ ಇಟ್ಕೊಂಡ್ರೆ ಮಾತ್ರ ಅವನು ಗೋಲ್ಡ್ ಮೆಡಲಿಸ್ಟ್ ಆಗೋದಕ್ಕೆ ಸಾಧ್ಯ. ಖಂಡಿತವಾಗ್ಲು. ಹಾಗೆಲ್ಲ ತಮ್ಮಲ್ಲಿ ಪಿ ಜಿ ವಿಭಾಗ ಎಷ್ಟಿದೆ? ನಮ್ಮಲ್ಲಿ 18-24 ಪಿ ಜಿ ವಿಭಾಗ ಇದೆ. ಯು ಜಿಯಲ್ಲಿ ಬಂದರೆ? ಯು ಜಿನಲ್ಲಿ 3 ಸ್ಟ್ರೀಮ್, ಕಾಮರ್ಸು, ಆರ್ಟ್ಸ್, ಸೈನ್ಸ್. ಅಲ್ಲ, ಕಾಮರ್ಸು, ಆರ್ಟ್ಸು, ಸೈನ್ಸು ಮೊದಲು ನಾವು ಸಾಮಾನ್ಯವಾಗಿ ಹೇಳುವಂಥದ್ದಿತ್ತು ಪ್ರೊಫೆಸರ್ ಗೋಪಿನಾಥ್ ಅವರೇ. ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ಆರ್ಟ್ಸಿಗೆ ಬಂದರೆ ಅಲ್ಲಿ BBM ಬಂದ್ಬಿಡುತ್ತಲ್ಲ ಅದು. ಹೌದು. ಅಲ್ಲಿ ಈಗ ಏನಾಗಿದೆ ಅಂದರೆ, ನಮ್ಮ ಹೊಸ ಶಿಕ್ಷಣ ನೀತಿಯ ಪ್ರಕಾರ ಯಾರು ಯಾವ ಸಬ್ಜೆಕ್ಟ್ ಬೇಕಾದರೂ ಓದ್ಬೋದು. ಎಕ್ಸಾಂಪಲ್ ಹೇಳ್ತೀನಿ, ಈಗ BA ಓದ್ತಿರೋ ಹುಡುಗ, ಅವನು ನಾನು ಎಲೆಕ್ಟಿವ್ ಐಚ್ಛಿಕ ವಿಷಯ ಅಥವಾ ಓಪನ್ ಎಲೆಕ್ಟಿವ್ ತಗೋಬೇಕು ಅಂದರೆ ಅವನು ಮೈಕ್ರೋಬಯಾಲಜಿ ತಗೋಬಹುದು. ಸೆಲೆಕ್ಟಿವ್ ಬೇರೆ ಇದೆ, ಎಲೆಕ್ಟಿವ್ ಬೇರೆ ಇದೆ, ಆಮೇಲೆ ಓಪನ್ ಎಲೆಕ್ಟಿವ್ ಬೇರೆ ಇದೆ. ಹಾಗಾಗಿ ಕೋರ್ ಸಬ್ಜೆಕ್ಟ್ ಬೇರೆ ಆಗುತ್ತೆ. ಓಪನ್ ಎಲೆಕ್ಟಿವ್ ವಿಶ್ವವಿದ್ಯಾಲಯದ ಯಾವುದೇ ವಿಭಾಗ ಅದನ್ನು ಆಫರ್ ಮಾಡಿದ್ರು ಕೂಡ ಅವನು ತಗೊಳೋದಕ್ಕೆ ಹಕ್ಕಿದೆ. ಅವನಿಗೆ BA ಓದ್ತಾ ಇರ್ತಾನೆ, ಅದು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಓದ್ತಾ ಇರ್ತಾನೆ, ಎಕ್ಸಾಂಪಲ್ HEP ಅಂತ ಇರ್ತದೆ. ಅವನು ಓಪನ್ ಎಲೆಕ್ಟಿವ್ ತಗೋಬೇಕು ಅಂತಂದ್ರೆ ಹಿ ಕ್ಯಾನ್ ಟೇಕ್ ಸ್ಪೋರ್ಟ್ಸ್, ಫಿಸಿಕಲ್ ಎಜುಕೇಶನ್, ಯಾವುದೋ ಸ್ಪೋರ್ಟ್ಸ್, ಇಟ್ಸ್ ಆಪ್ಷನ್. ನಾವು ಅದನ್ನು ಕೊಡಲೇಬೇಕಾಗ್ತದೆ. ಈ ಒಂದು ಅವಕಾಶಗಳಿದ್ದಾಗ ವ್ಯಾಲ್ಯೂಯೇಷನ್ಗೆ ಟೈಮ್ ತುಂಬ ಜಾಸ್ತಿ ತಗೊಂಡು. ನಾನು ಅದಕ್ಕೆ ಕೇಳಿದ್ದು, ಸಿಲೆಕ್ಟಿವ್ ಇದ್ದಾಗ ಸಮಸ್ಯೆ ಇರೋದಿಲ್ಲ, ಹುಡುಗ ಇಂತ ಅಂತ ಹೇಳ್ಬಿಡ್ತಾನೆ. ಆದರೆ ಈ ಸಿಲೆಕ್ಟಿವ್ ಸಬ್ಜೆಕ್ಟ್ ನೊಟ್ಟಿಗೆ ಇಲೆಕ್ಟಿವ್ ಒಬ್ಬೊಬ್ಬನು ಒಂದೊಂದು ವಿಷಯದ ಎಲೆಕ್ಟಿವ್ ಮಾಡ್ಕೊಂಡಿರ್ತಾನೆ. ಈಗ ನೋಡಿ, ನಮ್ಮ ಸಹ್ಯಾದ್ರಿ ಕಾಲೇಜಲ್ಲಿ ಆರ್ಟ್ಸಲ್ಲಿ ಹೆಚ್ಚು ಕಮ್ಮಿ ಒಂದು 15ರಿಂದ 16, 17 ಎಲೆಕ್ಟಿವ್ಸ್ ಇದೆ. ಅವು ಅಷ್ಟಕ್ಕೂ ಎಕ್ಸಾಮ್ ಮಾಡಬೇಕು ಅಂದರೆ 17 ದಿವಸ ಸಪ್ರೇಟಾಗಿ. ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕೂಡ ಭಾಳ ಮಿನಿಮಮ್ ಇರ್ತಾರೆ. 2, 3, 5, 8 ಜನ ಇರ್ತಾರೆ. ಆ ಪೂರ್ತಿ ಎಕ್ಸಾಮ್ ಆಗೋ ತನಕನೂ ಕೂಡ ನಾವು ಕಾಯಬೇಕಾಗ್ತದೆ ರಿಸಲ್ಟ್ ಮಾಡೋದಕ್ಕೆ. ಆಮೇಲೆ ಇನ್ನೊಂದು ಭಾರಿ ಮುಖ್ಯವಾದ ವಿಷಯ ಏನಂತಂದರೆ, ಈ ಪರೀಕ್ಷೆಗೆ ಟೈಮ್ ಟೇಬಲ್ ಮಾಡ್ತೀವಲ್ಲ, ಅದು ತುಂಬ ಸ್ಕಿಲ್ಡ್ ಕೆಲಸ. ಹೌದು, ಅದು ಒಂದು ಪರೀಕ್ಷೆನೇ. ಅದು ನಮಗೆ ಪರೀಕ್ಷೆ. ನಾವು ಅವ್ರಿಗೆ ಪರೀಕ್ಷೆ ಮಾಡೋದಕ್ಕೆ ಏನು ನಾವು ಟೈಮ್ ಟೇಬಲ್ ಮಾಡ್ತೀವಲ್ಲ, ಅದು ನಮಗೆ ಪರೀಕ್ಷೆ. ಎಲ್ಲ ಸಬ್ಜೆಕ್ಟ್ಗಳು ಫೇಲ್ ಆಗಿರೋದು, ರಿಪೀಟರ್ಸು, NEP, ನಾನ್ NEP ಎಲ್ಲರಿಗೂ ಕೂಡ ಅನುಕೂಲ ಆಗಂಗೆ, ಮತ್ತು ರಿಪೀಟ್ ಆಗಬಾರ್ದು, ಗ್ಯಾಪ್ ಇರಬೇಕು ಓದೋಕ್ಕೆ. ನಾವು ಪ್ರತಿ ಸೆಮಿಸ್ಟ್ರಲ್ಲಿ 47ರಿಂದ 45 ದಿವಸ 47 ದಿವಸ ಬರೀ ಎಕ್ಸಾಮ್ ಮಾಡ್ತೀವಿ. ಅಂದರೆ ನಮಗಲ್ಲಿ
ಅವಧಿ ನಮಗೆ ಮಿನಿಮಮ್ ವ್ಯಾಲ್ಯೂಯೇಷನ್ ಮಾಡಿ ಪರೀಕ್ಷೆ ಮುಗಿಸೋದಕ್ಕೆ 45 ದಿವಸ ಬೇಕು, ವ್ಯಾಲ್ಯೂಯೇಷನ್ ಮಾಡೋದಕ್ಕೆ 45 ದಿವಸ, ಅಲ್ಲಿಗೆ 90 ದಿವಸದ ಒಂದು ಒಳ್ಳೆ ವೆರಿ ಇಂಪಾರ್ಟೆಂಟ್ ಟೈಮ್ ನಮಗೆ ಕಿಲ್ ಆಗ್ತಾ ಇದೆ. ಅಂದರೆ ಎಕ್ಸೆಪ್ಟ್ ವೆಕೇಶನ್ ನಾವೀಗ ಅದಕ್ಕೆ ವೆಕೇಷನಲ್ಲೇ ಅದನ್ನು ಮಾಡಬೇಕು ನಮ್ಮ ಇದ್ರ ಪ್ರಕಾರ. ಈ ಒಂದು ನಿಟ್ಟಿನಲ್ಲಿ ಈ ಸಲ ನಮ್ಮ ಮಾನ್ಯ ಕುಲಪತಿಗಳು ನಾವು ಅದನ್ನು ಏನು ಮಾಡಬೇಕು ಅಂದಾಗ ನಾವು ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡುವ ಅನ್ನೋ ಒಂದು ಐಡಿಯಾ ಬಂದಿದೆ. ಆದರೆ ನೀವು ಎಕ್ಸಾಮು ಡಿಜಿಟಲ್ಲೇ ಮಾಡಬೇಕಾಗತ್ತೆ. ಎಕ್ಸಾಮು ಡಿಜಿಟಲ್ಲೇ ಮಾಡಬೇಕಾಗುತ್ತೆ. ಅಲ್ಲ, ಒಂದಾಗುತ್ತೆ ಪ್ರೊಫೆಸರ್ ಗೋಪಿನಾಥ್ ಅವರೇ, ಡಿಜಿಟಲ್ ಮಾಡೋದಕ್ಕೆ ಹೋದಂಥ ಸಮಯದಲ್ಲಿ ನೀವು ಈಗ ಮಲ್ಟಿಪಲ್ ಚಾಯ್ಸು ನ್ಯೂ ಟೈಪ್ ಕ್ವಶನ್ ಇದ್ದರೆ ಇಮಿಡಿಯೇಟ್ ಆಗಿ ಮಾಡ್ಬೋದು. ಎಸ್ಎ ಟೈಪ್ ಕ್ವಶನ್ಗಳಿರುತ್ತೆ. ಇದು ಏನು ಅಂತಂದರೆ ನಾವು ಡಿಜಿಟಲ್ ವ್ಯಾಲ್ಯೂಯೇಷನ್ ಹೆಂಗೆ ಅಂತಂದರೆ ಫಸ್ಟು ಅವರು ಮಾಮೂಲಿ ಸ್ಕ್ರಿಪ್ಟಲ್ಲೇ ಎಕ್ಸಾಮ್ ಬರೀತಾರೆ. ಅದು ನಾವು ಸ್ಕ್ರಿಪ್ಟಲ್ಲೇ ಕೋಡಿಂಗ್ ಇರ್ತದೆ. ಆ ಸ್ಕ್ರಿಪ್ಟ್ ಬರ್ತಿದ್ದಂಗೆ ದ ಫಾಸ್ಟ್ ಸ್ಕ್ಯಾನರ್ಸ್ ಇದ್ದಾವೆ, ಸ್ಕ್ಯಾನ್ ಮಾಡಿ 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 ಫೈಲ್ ನಂಬರ್ 1, 2, 3 ಅಂತ ಆಗುತ್ತೆ. ಅದು ಕೋಡ್ ಆಗಿರ್ತದೆ, ಅದು ನಮ್ಮ ಸರ್ವರಲ್ಲಿ ರೆಡಿ ಇರುತ್ತೆ. ನಾವು ವ್ಯಾಲ್ಯೂಯೇಟರ್ಗೆ ಇದು ಮಾಡ್ತೀವಿ, ನಾವು ಅಲ್ಲಿಂದನೇ ಒಂದು ದಿವಸ ಕೊಟ್ಬಿಟ್ಟು 3 ಡೇಸ್ ಟೈಮ್ ಕೊಡ್ತೀವಿ. ಅವರು ಎಲ್ಲಿರ್ತಾರೋ ಅಲ್ಲೇ ಅವ್ರು ಬಂದು ವ್ಯಾಲ್ಯೂಯೇಷನ್ ಸೆಂಟ್ರಿಗೆ ಬಂದು ವ್ಯಾಲ್ಯೂ ಮಾಡ್ಬೇಕಂತೇನಿಲ್ಲ, ನಾವು ಎಲ್ಲಿರ್ತಾರೋ ಅಲ್ಲಿಗೇ ವ್ಯಾಲ್ಯೂಯೇಷನ್ಗೆ ಕಳಿಸ್ತೀವಿ. ಇದು ಒಂದು ರೀತಿಯಲ್ಲಿ ಪುನಃ ಹಳೆಯ ಸಿಸ್ಟಮ್ಗೆ ಹೋದಾಗೆ ಅನ್ಸೋದಿಲ್ಲ, ಯಾಕೆಂದ್ರೆ ಹಳೆಯ ಒಂದು ಸಿಸ್ಟಮ್ನಲ್ಲೂ ಕೂಡ ಈ ತರಹದ ಒಂದು ಪ್ರಕ್ರಿಯೆ ಇತ್ತು. PGಗಳಿಗೆ ಎಸ್ಪೆಷಲಿ ನೀವೇನ್ ಮಾಡ್ತಾ ಇದ್ವಿ ಅಂತಂದ್ರೆ ಆನ್ಸರ್ ಶೀಟ್ಗಳನ್ನ ಅವರವರ ಮನೆಗಳಿಗೆ ಕಳಿಸ್ತಾ ಇದ್ವಿ. ಅದು ಹಳೆ ಪದ್ಧತಿ ಹೇಗೆ ಅಂದ್ರೆ ಮ್ಯಾನ್ಯುಯಲ್ ಸ್ಕೀಮ್ ಅಲ್ಲಿ ಇತ್ತು, ಅದು ಮ್ಯಾನ್ಯುಯಲ್ ವ್ಯಾಲ್ಯೂಯೇಷನ್. ಇಲ್ಲಿ ನಾವು ಸಾಫ್ಟ್ ಕಾಪಿ ಕಳಿಸ್ತೀವಿ, ಸಾಫ್ಟ್ ಕಾಪಿ ಮೇಲ್ ಮಾಡಿ ಮ್ಯಾನ್ಯುಯಲ್ ಕಾಪಿ ಬಂದು ಸಾಫ್ಟ್ ಕಾಪಿ ಕಳಿಸ್ತೀವಿ. ಅವಾಗ ನಾವು ಮ್ಯಾನ್ಯುಯಲ್ ಕಾಪಿ ಬಂದರೂ ಕೂಡ ಮತ್ತೆ ಮಾರ್ಕ್ಸ್ ಎಂಟ್ರಿ ಮಾಡಿ ಇದನ್ನೆಲ್ಲ ಮಾಡಬೇಕಿತ್ತು. ಈಗ ಸಾಫ್ಟ್ ಕಾಪಿನಲ್ಲೇ ಒಂದು ನೋಡಿ ಅದಕ್ಕೆ ಮಾರ್ಕ್ಸ್ ಎಂಟ್ರಿ ಮಾಡ್ದಂತಾರೆ, ಅಲ್ಲೇ ಟ್ಯಾಬ್ಯುಲೇಷನ್ ಆಗುತ್ತೆ. ಒಂದು ಪೇಪರ್ ವ್ಯಾಲ್ಯೂ ಮಾಡಿದ್ರೆ ರಿಸಲ್ಟ್ ನಮ್ಮ ಪ್ರೋಸೆಸ್ ಈಸ್ ವೆರಿ ಫಾಸ್ಟ್. ನೀವು 15 ದಿವಸ ಮಾಡೋ ಕೆಲಸನ 2.5 ಗಂಟೆಲಿ ಮಾಡ್ಬೋದು. ಈಗ ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ಮತ್ತೆ ಪುನಃ ನಾನು ನಿಮ್ಮ ಕರಿಯರ್ ಗೈಡೆನ್ಸ್ಗೆ ಬರ್ತೀನಿ ಅಂತಂದಾಗ ಈಗ ಆಪ್ಷನಲ್ ಸಬ್ಜೆಕ್ಟ್ ಇದೆ ಅಂತ ಅಂದ್ಬಿಟ್ರಿ. ಈಗ ಒಬ್ಬ ಹುಡುಗ ಯಾವ್ದು ಆಪ್ಷನ್ ತಗೊಂಡ್ರೆ ಬೆಟರ್ ಅಂತ ಹೇಳ್ತೀರಿ? ಅದು ಈಗಿನ ಪ್ರಕ್ರಿಯೆಯಲ್ಲಿ ತುಂಬ ಹೇಳೋದಕ್ಕೆ ಕಷ್ಟ. ಆಮೇಲೆ ಹುಡುಗನು ಕೂಡ ಅವನು ತುಂಬ ಗಲಿಬಿಲಿದ್ದಾನೆ ಈಗ ಆಪ್ಷನ್ ಅಂದಾಗ. ಆಮೇಲೆ ಈ ಮಾರ್ಕೆಟು ಮತ್ತು ಇಂದಿನ ಸೊಸೈಟಿ ಮೇಲೆ ಈಗ ಒಂದು ಕಾಲದಲ್ಲಿ ಕಂಪ್ಯೂಟರ್ ಸೈನ್ಸ್ನ ತಗೊಂಡ್ರೆ ತುಂಬ ಸ್ಕೋಪ್ ಇದೆ, BCA ಮಾಡಿದ್ರೆ ತುಂಬ ಸ್ಕೋಪ್ ಇದೆ ಅನ್ನೋದು. ಕೆಲವು ವರ್ಷಗಳಿಂದ BCAಗೆ ಅಡ್ಮಿಷನ್ ಇಲ್ದಂಗೆ ಆಯಿತು. ಹೌದು, ಕಂಪ್ಯೂಟರ್ ಸೈನ್ಸ್ಗೆ ಡಿಮಾಂಡ್ ಇಲ್ಲದೆ ಈಗ. ಹೌದು, ಅದಾದ್ಮೇಲೆ ಯಾವುದೋ ಒಂದು ಟೈಮಲ್ಲಿ ಮತ್ತೆ ಬೂಮ್ ಆಯಿತು, ಮತ್ತೆಲ್ಲ ಇದಕ್ಕೆ ಸೇರಿಕೊಟ್ರು. ಈಗ ಏನಂದರೆ ಈ ಮದರ್ ಸಬ್ಜೆಕ್ಟ್ಸ್ ಏನಿದೆಯಲ್ಲ, ನೀವು ಯಾವುದೇ ಮಾಡಿ, ಬೇಸಿಕ್ ಸೈನ್ಸ್, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್, ಇದು ಶಾಶ್ವತ. ಈ 4 ಸಬ್ಜೆಕ್ಟಲ್ಲಿ ನೀವು ಯಾವಾಗ ಮಾಸ್ಟರ್ ಆಗ್ತೀರಿ, ನಿಮಗೆ ಆಪ್ಷನ್ಸಲ್ಲೂ ನೀವು ಯಾವುದನ್ನು ತಗೊಂಡ್ರೂ ಕೂಡ ಯು ಕ್ಯಾನ್ ಏಬಲ್ ಟು ರೀಚ್ ದ ಗೋಲ್. ನಾವು ತಮಾಷೆಗಾಗಿ ಹೇಳೋದಂತಂದ್ರೆ ಮಾತೃ ಭಾಷೆಯಲ್ಲಿ ಗಟ್ಟಿ ಇದ್ರೆ ಉಳಿದ ಭಾಷೆಯನ್ನು ಕಲಿಯೋದು ಸುಲಭ. ಇದು ನಿಜವಾದ ಮಾತು. ಹೌದು, ಅದೇ ರೀತಿಯಲ್ಲಿ ಒಂದು ಹುಡುಗನ ಆಸಕ್ತಿ ಯಾವ ಕಡೆಗಿರುತ್ತೆ ಆ ಥರ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡೋದು ಕೂಡ ಅಷ್ಟೇ ಪ್ರಮುಖ ಆಗಿರುತ್ತಲ್ವಾ. ಅದರಲ್ಲಿ ಆ ಒಂದು ಯಾರು ಟೀಚರ್ ಇರ್ತಾರಲ್ಲ ಅವ್ರ ಪಾತ್ರನೂ ತುಂಬ ಮುಖ್ಯ. ನಾವು ಮೊದಲೇ ಬಂದಾಗ ಆ ಹುಡುಗನ ಆಸಕ್ತಿಗಳನ್ನು ನಾವು ಗಮನಿಸಬೇಕು. ಇವನು ಸುಮ್ಮನೆ ಒಬ್ಬ ಹುಡುಗ ಬ್ಲೈಂಡಾಗಿ ಎಲ್ಲ ಓದ್ತಿರ್ತಾನೆ, ಅದು ಅವನಿಗೆ ಮುಂದೆ ಯಾವುದೋ ಒಂದು ಸ್ಟೆಪ್ಪಿಗೆ ಬಂದಾಗ ನಿರ್ಧಾರ ತಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಯಾಕೆ ನಾನು ಇದನ್ನು ಪರ್ಟಿಕ್ಯುಲರ್ ಕೇಳ್ತಿದ್ದೀನಿ ಅಂತಂದರೆ, ಬಹಳಷ್ಟು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರು ತಮ್ಮ ಹುದ್ದೆಯನ್ನು ಇಟ್ಕೊಳ್ಳೋದಕ್ಕೋಸ್ಕರವಾಗಿ ಬಹಳಷ್ಟು ವಿದ್ಯಾರ್ಥಿಗಳನ್ನು ಅವರ ಕೋರ್ಸ್ಗೆ ಒತ್ತಾಯಪೂರ್ವಕವಾಗಿ ತರೋದನ್ನು ನೋಡ್ತೀವಿ ಗೋಪಿನಾಥ್ ಅವರೇ. ಹೌದು, ಯಾಕೆಂದರೆ ಕೆಲವು ವಿಚಾರದಲ್ಲಿ ಏನಾಗುತ್ತೆ ಅಂದರೆ ನೀವು ಹೇಳೋದು ಸತ್ಯ ಇದೆ. ಈ ಅಡ್ಮಿಷನ್ಸು ಕ್ಲೋಸ್ ಆಗ್ತದೆ, ಯಾವುದೋ ಒಂದು ವಿಷಯ XYZ ಸಬ್ಜೆಕ್ಟು, ಅದಕ್ಕೆ ಅಡ್ಮಿಷನ್ನು ತುಂಬ ಕಮ್ಮಿ ಆಗ್ತಿರುತ್ತೆ. ಈಗ ಆ ಪಾಠ ಮಾಡ್ತಿರಕ್ಕಂತಹ ಮೇಸ್ಟಿಗೆ ವರ್ಕ್ಲೋಡ್ ಕಮ್ಮಿ ಆಗುತ್ತೆ. ಸೊ ಅವಾಗ ನಾವು ಅಡ್ಮಿಷನ್ಸ್ಗೆ ಹೋದಾಗ ಅವರಿಗೆ ಕೆರಿಯರ್ ಗೈಡೆನ್ಸ್ಗಿಂತನೂ ಕೂಡ ಈ ಸಬ್ಜೆಕ್ಟ್ ಓದು ಅಂತ ಹೇಳಿ ಮಿಸ್ಗೈಡ್ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಹೇಳಿದ್ದು ಅಂದರೆ ವಿದ್ಯಾರ್ಥಿಗಳು ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಅವನು ಕಾಲೇಜಿಗೆ ಸೇರಬೇಕಾದ್ರೆ ನನ್ನ ಗುರಿ ಇದು, ನಾನು ಇಂಥದೇ ಓದಬೇಕು ಅನ್ನೋದನ್ನು ಅವನು ಮನದಟ್ಟು ಮಾಡಿಕೊಂಡು ಬೇರೆ ಯಾರ ಇನ್ಫ್ಲೂಯೆನ್ಸ್ಗೂ ಕೂಡ ಒಳಗಾಗ್ದಲೆ ಅದೇ ಸಬ್ಜೆಕ್ಟ್ ಓದ್ತಕ್ಕಂಥ ಮನೋಭಾವ ಇಟ್ಕೊಂಡೇ ಬರಬೇಕು. ಆವಾಗ ಮಾತ್ರ ಅವನು ಡಿಸ್ಟಿಂಕ್ಷನ್ ಬರೋದಕ್ಕೆ, ರ್ಯಾಂಕ್ ಬರೋದಕ್ಕೆ, ಗೋಲ್ಡ್ ಮೆಡಲ್ ತಗೊಳೋದಕ್ಕೆಲ್ಲದು ಅದೇ ಮೊದಲನೇ ಸ್ಟೆಪ್. ಆಮೇಲೆ ಅವನಿಗೆ ಆಸಕ್ತಿದಾಯಕ ವಿಷಯವನ್ನು ಓದಿದಾಗ ಆಸಕ್ತಿಯಿಂದ ಓದಿ ಹೆಚ್ಚಿನ ಅಂಕವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಅವನ ಜೀವನದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಹೌದು, ಇಲ್ಲ ಅಂತ ನಾನು ಓದೋದು ಯಾವುದೋ ವಿಷಯ, ಉದ್ಯೋಗಕ್ಕೆ ಸೇರೋದು ಇನ್ನೊಂದು. ಹೌದು, ಆಮೇಲೆ ನನಗೆ ಆಸಕ್ತಿ ಇದೆಯೋ ಇಲ್ಲ, ಒಂದು ಡಿಗ್ರಿ ಬಂದರೆ ಸಾಕು. ಅದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ನನ್ನ ಮಗಂಗೆ ಹೇಳಿದೆ, ಒಂದು 10th ಮುಗೀತು, ಒಂದು 86% ಏನೋ ತಗೊಂಡ. ಆಮೇಲೆ
ಪಿ ಯು ಸಿಗೆ ಹೋಗೋದಪ್ಪ ಇಷ್ಟೊಂದೆಲ್ಲ PCMB 4 ಆಪ್ಷನ್ಸ್ ಇದೆ, ನೀನು ಎಲ್ಲಾದರೂ ಹೋಗ್ಬೋದು ಅಂತ. ಅವನೊಂದು ಮಾತು ಹೇಳಿ, ನನಗೆ ಅದು ಸರಿ ಅನ್ನಿಸ್ತು. ನಾನು 27, 28, 30 ವರ್ಷ ಈ ಕೆರಿಯರ್ ಗೈಡೆನ್ಸು ಪ್ರೊಫೆಸರ್ ಆಗಿದ್ದರೂ ಕೂಡ ಕೆಲವು ಸಲ ನಮಗೆ ಅರಿವಾಗದಿರೋ ವಿಚಾರಗಳನ್ನ ನಾವು ತಿಳ್ಕೋಬೇಕಾಗುತ್ತೆ. ಇಂದಿನ ಮಕ್ಕಳು ಅಷ್ಟು ಬುದ್ಧಿವಂತರಿದ್ದಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಮತ್ತು ನಾವು ಅವ್ರನ್ನ ಕೇಳಬೇಕಾಗತ್ತೆ. ಅವನು ಸಿಂಪಲ್ ಆಗಿ ಹೇಳ್ದ, ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ ಓದಬೇಕು ಅಂತ ಇದ್ದೀನಿ, ಮತ್ತೆ PUC ನಲ್ಲಿ ನಾನು PCMB ಓದ ಅಗತ್ಯ ಇದೆಯಾ? PCMC ತಗೋಬೇಕು ಅಂತ ಹೇಳ್ತಾನೆ. ಯಾಕೆ ತಗೋಬೇಕು ನಾನು PCMC? ನಾನು ಡಿಪ್ಲೊಮಾ ಸೇರ್ತೀನಿ. ಡಿಪ್ಲೊಮೋದಲ್ಲಾದರೆ ನನಗೆ ಬೇಸಿಕ್ಸ್ ಇಂದನೇ ಕಂಪ್ಯೂಟರ್ ಸೈನ್ಸ್ ಬರುತ್ತೆ, ಆಮೇಲೆ 1 year ಎಕ್ಸಾಮ್ಷನ್ ಸಿಗುತ್ತೆ. ಮತ್ತೆ ನನಗೆ 3 ವರ್ಷಕ್ಕೆ ಸೇಮ್ PUC ಓದದೆ ಹೋದ್ರೂ ಕೂಡ ಸೇಮ್ 6 ವರ್ಷಕ್ಕೆ ನಂದು ಡಿಪ್ಲೊಮಾ ಪ್ಲಸ್ ಇದು 2 ಮುಗಿಯುತ್ತೆ. ಈ ನನಗೆ ಇದೇ ಸ್ಟ್ರೀಮ್ ಅಂತ ನಾನು ಆಯ್ಕೆ ಮಾಡ್ಕೊಂಡಾಗ ಮತ್ತೆ 2 ವರ್ಷ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ನಾನು ಯಾಕೆ ಓದಬೇಕು ಅಂತ ಕೇಳ್ದ. 3 + 3 6 4 + 2 6. ಹೌದು. ಅವಾಗ ನನಗೆ ಸರಿ ಅನ್ನಿಸ್ತು. ಅದಕ್ಕೆ ವಿದ್ಯಾರ್ಥಿಗಳೇ ಇಂಥದೇ ಗುರಿ ಸೇರಬೇಕು ಅಂತಿದ್ರೆ ನಾವು ಅದನ್ನು ಎನ್ಕರೇಜ್ ಮಾಡ್ಬೇಕು. ಅದು ಓದ್ಬೇಡ, ಇದೇ ಓದು ಅಂತಕ್ಕಂತಹ ಭಾವನೆಯನ್ನ, ಒತ್ತಾಯವನ್ನ ಅವ್ರ ಮೇಲೆ ಹೇರಬಾರ್ದು. ಪೋಷಕರು ಈ ನಿಟ್ಟಿನಲ್ಲಿ ಗಮನವನ್ನು ಹರಿಸಬೇಕು. ಅವರ ಆಸಕ್ತಿ ಏನಿದೆಯೋ ಅದ್ರ ಬಗ್ಗೆನೇ ಸಪೋರ್ಟ್ ಮಾಡಿ. ನನ್ನ ಆಸಕ್ತಿಯನ್ನ ಮಕ್ಕಳ ಮೇಲೆ ಹೇರಬಾರ್ದು. ಹೌದು. ನನ್ನ ಆಸಕ್ತಿ ನನಗೆ ಎಂಜಿನಿಯರೋ ಡಾಕ್ಟರೋ ಆಗಬೇಕು ಅಂತಿದ್ರೆ ಇನ್ನೊಬ್ಬನಿಗೆ ಆರ್ಕಿಟೆಕ್ಚರ್ ಆಗುವಂತ ಒಂದು ಆಸಕ್ತಿ ಇರಬಹುದು ಮಗನಿಗೆ, ಇಲ್ಲ ಮಗಳಿಗೆ ಇರಬಹುದು. ಈಗ ನಾನು ಡಾಕ್ಟರ್ ಆಗಬೇಕು ಅಂತಿದ್ದೆ, ನನ್ನ ಕೈಲಿ ಆಗಲಿಲ್ಲ, ನೀನಾದ್ರೂ ಡಾಕ್ಟರ್ ಆಗೋ ಮನೋಭಾವ ಹೋಗಬೇಕು. ಇದನ್ನ ನಾವು ಮೊದಲು ನಮ್ಮ ಪೋಷಕರಿಗೆ ತಲೆಯಿಂದ ಇದನ್ನು ತೆಗೆದುಹಾಕ್ಬಿಡ್ಬೇಕು. ಭಾರಿ ಸತ್ಯವಾದ ಮಾತು. ಪೋಷಕರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಹಾಗೇನೆ ನೀವು ಕರಿಯರ್ ಗೈಡೆನ್ಸ್ ನಲ್ಲಿ ಹೇಳೋದ್ರಿಂದ ಒಬ್ಬ ವಿದ್ಯಾರ್ಥಿ ತನ್ನ ಕರಿಯರ್ನ ರೂಪಿಸ್ಕೋಬೇಕು ಅಂತಂದ್ರೆ ಯಾವ ರೀತಿಯಲ್ಲಿ ಹೋದ್ರೆ ಒಳ್ಳೇದು ಅಂತ ಹೇಳ್ತೀರಿ ಪ್ರೊಫೆಸರ್ ಗೋಪಿನಾಥ್ ಅವರು? ಅದು ಅವನ ಆಸಕ್ತಿ ಮೇಲೆ ಹೋಗುತ್ತೆ. ಈಗ ಕೆಲವರಿಗೆ ಚಿಕ್ಕ ಹುಡುಗನಿಂದ ಅದು ಒಂದು ಸೈಕಲಾಜಿಕಲ್ ಫೀಲಿಂಗ್ ಅವ್ರಿಗೆ ಬಂದ್ಬಿಟ್ಟಿರುತ್ತೆ. ಚಿಕ್ಕ ಹುಡುಗದಿಂದನೇ ಯಾವುದೋ ಒಂದು ವಿಚಾರವನ್ನು ನೋಡಿ ಅವನು ಅದ್ರ ಬಗ್ಗೆ ಪ್ರಭಾವಿತನಾಗಿ ಇನ್ಫ್ಲೂಯೆನ್ಸ್ ಆಗಿರ್ತಾನೆ. IAS ಆಫೀಸರ್ ಆಗಬೇಕು ಅಂತ ಅವನ ಮನಸ್ಸಲ್ಲೇ ಬಂದ್ಬಿಟ್ರೆ ಅವನಿಗೆ ಆಟೋಮೆಟಿಕಲಿ ಒಂದು ಕನಸು ಚಿಕ್ಕ ಹುಡುಗರಿಂದ ಕಾಣ್ತಾರೆ. ಆದರೆ ಅದು ನೆನಸಾಗೋದು 17-18ನೇ ವರ್ಷ ಆದಮೇಲೆ ನಾನು ಇದೇ ಆಗಬೇಕು ಅಂತ ಅವರು ಕಾಂಕ್ರೀಟಾಗಿ ಯೋಚನೆ ಮಾಡಿಬಿಟ್ರೆ ಅವರಿಗೆ ಯಾರ ಸಹಾಯನೂ ಬೇಡ. ಆಮೇಲೆ ಸ್ವಲ್ಪ ವಿದ್ಯಾರ್ಥಿಗಳನ್ನ ಅಂದ್ರೆ ಪೋಷಕರು ಅವರ ಮಕ್ಕಳ ನಡೆನುಡಿಗಳನ್ನು ನೋಡಿದ್ರು ಕೂಡ ಅವನ ಆಸಕ್ತಿದಾಯಕ ವಿಷಯ ಏನು ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೌದು, ಅದು ಭಾರಿ ಇಂಪಾರ್ಟೆಂಟ್. ಯಾಕಂತಾರೆ ಒಬ್ಬನು ಕತೆ ಹೇಳೋನಿರ್ಬೋದು, ಹೌದು, ಇಲ್ಲ ಪ್ರಬಂಧವನ್ನ ಬರೆಯೋನಿರ್ಬೋದು, ಇಲ್ಲ ಆರಂಭದಲ್ಲಿ ಸ್ಪೋರ್ಟ್ಸ್ ಮೆನ್ ಆಗಿರ್ಬೋದು. ಹೌದು, ನಾವು ಸ್ಪೋರ್ಟ್ಸ್ ಮೆನ್ ಆಗ್ತೀನಿ ಅಂತ ಹೊರಟವನನ್ನ ಕರ್ಕೊಂಡ್ಬಂದು ಡಿಗ್ರಿ ಮಾಡು ಅಂತಂದ್ರೆ ಅವನು ಕೆರೆಯಿಂದ ಮೀನ್ ತೆಗೆದು ನಾವು ದಡಕ್ಕಾಗ್ತಂಗೆ ಆಗುತ್ತೆ. ಹೌದು. ಹಾಗಾಗಿ ಮಕ್ಕಳ ಆಸಕ್ತಿಯನ್ನ ಪೋಷಕರು ಅರ್ಥ ಮಾಡಿಕೊಂಡು ಅವರ ಒಂದು ಭವಿಷ್ಯಕ್ಕೆ ಅದರಲ್ಲೇನೆ ಬೆಳೆಸಬೇಕು. ಮಕ್ಕಳ ಭವಿಷ್ಯವನ್ನ ಕಟ್ಟುವ ಜವಾಬ್ದಾರಿ ಪೋಷಕರ ಮೇಲೆ ಇದೆ ಅಂತ ಹೇಳ್ತೀರಿ ಹಾಗಿದ್ರೆ? ಹೌದು. ಅದ್ರ ಜೊತೆನಲ್ಲಿ ಪೋಷಕರು ಮಕ್ಕಳ ಜೊತೆ ಜಾಸ್ತಿ ಸಮಯವನ್ನ ಅವ್ರ ಜೊತೆ ಕಳಿಬೇಕು. ಇದೇ ಸಮಸ್ಯೆ ಆಗ್ತಿರೋದು ಈಗಿನ ಸಮಾಜದಲ್ಲಿ ನೀವು ಹೇಳೋ ಹಾಗೆ ಈ ಒಂದು ಭಾವನೆಗಳು ದೂರ ಆಗಿರೋದ್ರಿಂದ ಸಂಬಂಧಗಳು ದೂರ ಆಗ್ತಾ ಇದೆ. ಮನೆಯಲ್ಲಿ 3 ಜನ ಇದ್ರೆ 3 ಜನರ ಕೈಯಲ್ಲಿ ಮೊಬೈಲ್ ಇರುತ್ತೆ. ಹೌದು, ಮೊಬೈಲೇ ಅವರ ಸ್ನೇಹಿತ ಆಗಿರುತ್ತಾನೆ. ಈ 3 ಜನರು ಒಟ್ಟಾಗಿ ಕೂತು ಊಟ ಮಾಡುವುದಿರಲಿ, ಮಾತುಕತೆ ಮಾಡೋದಾಗ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಈಗಂತೂ ಕಡಿಮೆ ಅನ್ನೋದಕ್ಕಿಂತ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಮೊದಲು ಮನೆಯಲ್ಲಿರ್ತಕ್ಕಂಥ ಒಂದು ಲ್ಯಾಂಡ್ ಲೈನ್ ರಿಂಗ್ ಆದರೆ ಇಡೀ ಮನೆಯವ್ರು ಓಡೋರು, ಅದೇ ಒಂದು ಕಿತ್ಕೊಂಡು ಅಷ್ಟು ಜನ ಒಟ್ಟಾಗಿ ಕೂತ್ಕೊಂಡು ಮಾತಾಡೋರು. ಆಮೇಲೆ ಒಂದೇ ಸಲ ಊಟಕ್ಕೆ ಬರೋರು. ಆಮೇಲೆ ಕೈಯಲ್ಲಿ ಮೊಬೈಲ್ ಇರ್ತಿರ್ಲಿಲ್ಲ, ಟಿವಿ ಇರ್ತಿರ್ಲಿಲ್ಲ. ಅವಾಗ ಸಂಬಂಧಗಳು ತುಂಬಾ ಚೆನ್ನಾಗಿತ್ತು, ಸಂಬಂಧಗಳು ಗಟ್ಟಿ ಆಗ್ತಾ ಇತ್ತು. ಇವತ್ತೇನಾಗಿದೆ ಅಂದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿ, ನೀವೆಲ್ಲದಕ್ಕೂ ಹೋದ್ರೂ ಕೂಡ ವಾಟ್ಸ್ಆಪ್ ಯೂನಿವರ್ಸಿಟಿ. ಈ ಪ್ರಭಾವ ಎಷ್ಟಾಗಿದೆ ಮಕ್ಕಳ ಮೇಲೆ ಅಂತಂದ್ರೆ, ಓದೋ ಪ್ರಭಾವ ಯಾವುದೇ ಒಂದು ಕೇಳಿದ್ರೆ ಒಂದು ವಾಟ್ಸಪ್ ನೋಡ್ತಾರೆ, ಉತ್ತರ ಬರೀತಾರೆ. ಬರವಣಿಗೆಯ ಕ್ರಮವೂ ಕೂಡ ಕಡಿಮೆ ಆಗಿದೆ. ಆಮೇಲೆ ಉತ್ತರ ಗೊತ್ತಿದ್ರು ಕೂಡ ಯಾವನ್ ಬರೀತಾನೆ ಅಂತಕ್ಕಂಥ ಧೋರಣೆ ಆಗಿದೆ ಮಕ್ಕಳಲ್ಲಿ. ಈಗ ಒಂದು ಪ್ರೊಫೆಸರ್ ಗೋಪಿನಾಥ್ ಅವರೇ, ನೀವು ಇವ್ಯಾಲ್ಯೂಯೇಷನ್ ಅಂದ್ರೆ ಪರೀಕ್ಷಾಂಗದ ಕುಲಸಚಿವರಾಗಿರೋದ್ರಿಂದ ಇನ್ನೂ ಒಂದು ಪರೀಕ್ಷೆಯನ್ನು ಮಾಡಬಹುದೇನೋ ಅಂತ ಅನ್ಸುತ್ತೆ. ಯಾವುದು ಅಂತಂದ್ರೆ, ಇತ್ತೀಚೆಗೆ ಡಿಗ್ರಿಯನ್ನ ಮುಗಿಸಿ ಹೊರಕ್ಕೆ ಬರ್ತಾನೆ, ಹೌದು, PGಯನ್ನು ಮುಗಿಸಿ ಹೊರಕ್ಕೆ ಬರ್ತಾನೆ, ಹೌದು, ನಿನ್ನ ಬಯೋಡೇಟಾ ಬರೀ ಅಂತ ಬರೆಯೋದಕ್ಕೆ ಬರೋದಿಲ್ವಲ್ಲ? ನಿಜ, ಇದಕ್ಕೆ ನಾವು ಇಲ್ಲ, ಇದು ತುಂಬ ಸತ್ಯವಾದ ಮಾತು. ನಾವು ಅದನ್ನು ಗಣನೆಗೆ ತಗೋತೀವಿ. ಇದನ್ನು ಗಣನೆಗೆ ತಗೊಂಡು ಅದ್ರ ಬಗ್ಗೆ ನಾವು ನಿಮ್ಮ ಸಲಹೆಯನ್ನು ಕೆರಿಯರ್ ಗೈಡೆನ್ಸ್ ಅಂತಲೇ, ಅಥವಾ ಅವನಿಗೆ ಒಂದು ಸ್ಪೀಕಿಂಗ್ ಕೋರ್ಸ್ ಅಂತನೋ ಅಥವಾ ಸಾಫ್ಟ್ ಸ್ಕಿಲ್ ಅಂತನೋ ಅದೊಂದು ಪೇಪರನ್ನೇ ಇಟ್ಟು ಅದನ್ನ ಒಂದು ಆಪ್ಷನಲ್ ಸಬ್ಜೆಕ್ಟ್ ಮಾಡಬಹುದೇನೋ ಅಂತ ಅನಿಸ್ತಾ ಇದೆ. ಇಲ್ಲ, ಇದು ನಿಮ್ಮ ಸಲಹೆ, ನಾವು ಮುಂದಿನ ದಿನಗಳಲ್ಲಿ ಅದನ್ನು ಅಳವಡಿಸ್ಕೊತೀವಿ. ನೀವು ಹೇಳಿದ್ದು 100% ಸರಿ ಇದೆ. ಬೇಕಿದ್ರೆ ನೋಡಿ, ನಿಮ್ಮದೇ ವಿದ್ಯಾರ್ಥಿಗಳ ಹತ್ರ ನಿಮ್ಮ ಬಯೋಡೇಟಾ ಬರಿ ಅಂತಂದ್ರೆ ಅವನು ಇನ್ನೊಬ್ಬ ಹುಡುಗನ ಸಹಾಯವನ್ನು ಇಲ್ಲ ಅದರಲ್ಲಿ ಪರಿಣಿತರಾದವ್ರ ಹತ್ರನೂ ಹೋಗಿ ನನ್ನ ಬಯೋಡೇಟಾ ಬರ್ಕೊಡ್ತೀಯ ಅಂತ ಕೇಳ್ತಾರೆ. ಈಗ ಮೊದಲನೇಂಗೆ ಕೇಳಿ ತಿಳ್ಕೊಳೋ ಪದ್ಧತಿನೂ ಹೋಗ್ಬಿಟ್ಟಿದೆ. ಅವರು ಮೊಬೈಲಲ್ಲಿ ಹೋಗ್ಬಿಟ್ಟು ರೆಡಿ ಸ್ಯಾಂಪಲ್ಸ್, ಬಯೋಡೇಟಾ ಗಿವ್ ಮಿ ಸಮ್ ರೆಡಿ ಸ್ಯಾಂಪಲ್ಸ್ ಅಂದರೆ ಕೊಡ್ತಾನೆ. ಆ್ಯಸ್ ಇಟ್ ಈಸ್ ಬರ್ಕೊಂಬರ್ತಾನೆ. ಅವನಿಗೆ
ಆ ಹೆಸರು ಚೇಂಜ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್. ಹೆಸರು ಡೇಟ್ ಆಫ್ ಬರ್ತ್ ಅನ್ನು ಚೇಂಜ್ ಮಾಡಿದೇನೆ ಅವನ ಬಯೋಡೇಟಾವನ್ನು ಬರ್ಕೊಡುವಂತದ್ದು ಉದಾಹರಣೆಗಳು ಇದಾವೆ ನನ್ನ ಹತ್ರ, ಆ ಉದಾಹರಣೆಗಳು ಇದಾವೆ. ಅದಕ್ಕೆ ಹೇಳಿದ್ದು ನಾನು ಇದಕ್ಕೂ ಒಂದು ಪರೀಕ್ಷೆ ಇಡಬೇಕಾಗತ್ತೆ ಅಂತ. ಇಲ್ಲ ಇದನ್ನ ನಿಜವಾದ, ಯಾಕೆಂದರೆ ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕಾದ್ರೆ ಈ ಸಬ್ಜೆಕ್ಟ್ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಅವನಿಗೆ ಅಟ್ಲೀಸ್ಟು ನಾಳೆ ಒಂದು ಸಮಾಜವನ್ನು ಫೇಸ್ ಮಾಡಿದಾಗ, ಒಂದು ಇಂಟರ್ವ್ಯೂಗೆ ಹೋದಾಗ ಅವನು, ಅದು ನೀವು ತುಂಬ ವ್ಯಾಲಿಡ್ ಪ್ರಶ್ನೆ ಅದು. ನೀವು ಅವ್ನ ಡ್ರೆಸ್ ಕೋಡ್ ಆಗಿರ್ಬೋದು, ಅವ್ನು ಕೂತ್ಕೊಳ್ಳೋ ಸ್ಟೈಲ್ ಆಗಿರ್ಬೋದು, ಫಿಸಿಕಲ್ ಅಪಿಯರೆನ್ಸ್ ಆಗಿರ್ಬೋದು, ಅವ್ನ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ನಾವು ಒಂದು ಸಪ್ರೇಟಾಗಿ ಒಂದು ನಾವು ಹೆಂಗೆ ಎಲೆಕ್ಟಿವ್ ಇಟ್ಟಿದ್ದೀವಲ್ಲ ಹಂಗೆ ಒಂದು ಕೋರ್ ಸಬ್ಜೆಕ್ಟೇ ಇಡಬೇಕು. ಕೋರ್ ಸಬ್ಜೆಕ್ಟ್ ಇಡ್ಬೋದು. ಅದರೊಟ್ಟಿಗೆ ಇನ್ನೊಂದು ಆ್ಯಡ್ ಆನ್ ಆಗಿ ನಮ್ಮ ಎಲ್ಲ ಮಲೆನಾಡಿನ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲೇ ಬಂದಿರೋದ್ರಿಂದ ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ಹೋಗ್ತಾರೆ, ವಿಷಯ ಗೊತ್ತಿರುತ್ತೆ, ಇಂಗ್ಲಿಷ್ ಹೇಳೋದಕ್ಕೆ ಬರೋದಿಲ್ಲ, ಇಂಗ್ಲಿಷ್ ಮಾತಾಡೋದಕ್ಕೆ ಬರೋದಿಲ್ಲ. ಹೌದು, ಸ್ಪೀಕಿಂಗ್ ಇಂಗ್ಲಿಷ್ ಕೋರ್ಸು ಮತ್ತು ಈ ಬಯೋಡೇಟಾ ತರಬೇತಿಯನ್ನು ಕೊಟ್ಟರೆ ನೀವು ಒಂದು ಪರೀಕ್ಷೆಯನ್ನು ಇಂಡೈರೆಕ್ಟ್ ಆಗಿಯೋ ಡೈರೆಕ್ಟ್ ಆಗಿಯೋ ಮಾಡಿದರೆ ಹಲವಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ಇದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮಾನ್ಯ ಕುಲಪತಿಯವರ ಹತ್ರ ಮಾತಾಡಿ ಈ ಒಂದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಗೆ ಇದೊಂದು ಮ್ಯಾಂಡೇಟ್ರಿ ಕೋರ್ಸ್ ಮಾಡಿ, ಒಬ್ಬ ಹುಡುಗ ಡಿಗ್ರಿ ಮಾಡಿ ಹೋಗ್ತಿದ್ದಂಗೆ ಅವನು ಕೂತ್ಕೊಳ್ಳೋ ಭಂಗಿ ಆಗಿರ್ಬೋದು, ಅವನು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಮಾತಾಡೋ ವಿಧಾನ ಆಗಿರ್ಬೋದು, ಅದೆಲ್ಲದಕ್ಕೂ ಒಂದು ಸಿಲೆಬಸ್ ರೂಪಿಸಿ ಅದ್ರ ಬಗ್ಗೆ ಒಂದು ಕೋರ್ಸ್ ಇಡುವ ಒಂದು ಇದನ್ನು ನಾನು ನಮ್ಮ ಕುಲಪತಿಗಳ ಹತ್ರ ಮಾತಾಡ್ತೀನಿ. ಮುಂದಿನ ದಿನಗಳಲ್ಲಿ ನಾನೇ ನಿಮಗೆ ಫೋನ್ ಮಾಡಿ ಇದನ್ನು ಅಳವಡಿಸಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಇದು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಕೋರಿಕೆ ಆಗಿರೋದ್ರಿಂದ ಕೇಳಿದ್ದು ಪ್ರೊಫೆಸರ್ ಗೋಪಿನಾಥ್ ಅವರೇ. ತಾವು ತಮ್ಮ ಪರೀಕ್ಷೆಯ ಕ್ರಮ ಉಪಕ್ರಮಗಳ ಬಗ್ಗೆನೂ ಕೂಡ ತಿಳಿಸಿದಿರಿ. ಅದರೊಟ್ಟಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಕರಿಯರ್ ಗೈಡೆನ್ಸ್ಗೆ ಸ್ವಲ್ಪ ಟಿಪ್ಸ್ ಅನ್ನು ಕೂಡ ಕೊಟ್ಟಿದ್ದೀರಿ. ಕರಿಯರ್ ಗೈಡೆನ್ಸು ಇಟ್ಸ್ ಎ ವಾಸ್ಟ್ ಸಬ್ಜೆಕ್ಟ್. ಇದು ಒಂದೊಂದು ವೃತ್ತಿಗೆ ಒಂದೊಂದು ರೀತಿಯ ತರಬೇತಿ ಅವಶ್ಯಕತೆ ಇರುತ್ತೆ. ಆದರೆ ವಿದ್ಯಾರ್ಥಿಗಳ ಆಸಕ್ತಿ ಬಹಳ ಮುಖ್ಯ ಆಗಿರುತ್ತೆ. ಆಸಕ್ತಿಯುತ ವಿದ್ಯಾರ್ಥಿಗಳು ಜೀವನದಲ್ಲಿಯೂ ಆಸಕ್ತಿ ಪ್ರೀತಿಯನ್ನು ಹೊಂದೋದಕ್ಕೆ ಸಾಧ್ಯ. ವಿಷಯಾಸಕ್ತಿ ಜೀವನಾಸಕ್ತಿ ಎರಡು ಒಟ್ಟಿಗಿರಬೇಕು. ಇದನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಬೆಳೆಸ್ಕೊಳ್ಳಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ನಮಸ್ಕಾರ. ಇದುವರೆಗೆ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷೆ ನಡೆಸುವ ಕ್ರಮ ಹಾಗೂ ಕೆರಿಯರ್ ಗೈಡೆನ್ಸ್ ಮಾಹಿತಿ ಕುರಿತು ಕುವೆಂಪು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಎಸ್.ಎಂ. ಗೋಪಿನಾಥ್ ಅವರೊಂದಿಗೆ ಸಂವಾದವನ್ನು ಕೇಳಿದಿರಿ. ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್.